ನಿಮ್ಮ ಮುಖದಲ್ಲಿ ಒಂದು ಸಣ್ಣ ದಣಿವು ಕಾಣಿಸ್ತಾ ಇದೆ. ಮನಸ್ಸಿಗೆ, ಸಿದ್ಧಾಂತಕ್ಕೆ, ವಿಚಾರಕ್ಕೆ ದಣಿವಾಯ್ತಂದ್ರೆ ಎಲ್ಲ ಸೋತಿದ್ದಾನೆ ಅಂತ. ಹಿಂದೂ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೆ ಮುತಾಲಿಕ್ ಯಾರು ಅಂತ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದ್ರೆ ಅವನಿಗೆ ಮಾಲೆ ಹಾಕ್ಬೇಕಾ? ಅವನಿಗೆ ಆರತಿ ಮಾಡ್ಬೇಕಾ? ಸಂವಿಧಾನ ಮುಸ್ಲಿಮರನ್ನ ಬೈತಾ ಇರಬೇಕು ಅಂತ ಹೇಳಿದ್ಯಾ ನಿಮ್ಗೆ? ಬೂಟಾಟಿಕೆ ಇದು, ನಾಟಕ ಇದು, ಇಸ್ಲಾಮೀಕರಣದ ದ್ರೋಹಿಗಳು ಇವರು. 1400 ವರ್ಷದ ಹಿಂದೆ ಇಸ್ಲಾಂ ಇರ್ಲಿಲ್ಲ, ಅಲ್ಲಾ ಇರ್ಲಿಲ್ಲ, ಕುರಾನ್ ಇಲ್ಲ. ಮುತಾಲಿಕ್ ಇದ್ರ ಅಷ್ಟು ವರ್ಷಗಳ ಹಿಂದೆ. ಶ್ರೀರಾಮ ಸೇನೆಯನ್ನ ಹಿಂದುತ್ವದ ಉಗ್ರವಾದಿ ಸಂಘಟನೆ ಅಂತ ಕರೀತಾರೆ. ನೀವು ಹೋದಲ್ಲಿ ದಾಳಿ ಮಾಡ್ತೀರಿ, ಗಲಾಟೆ ಮಾಡ್ತೀರಿ, ಜಗಳ ಮಾಡ್ತೀರಿ, ಯಾರ್ಯಾರಿಗೂ ಹೆದರ್ಸ್ತೀರಿ, ಬೆದರ್ಸ್ತೀರಿ. ಇಂಥವ್ರೆಲ್ಲರೂ ಇವರು ಬುದ್ಧಿಜೀವಿಗಳು. ನೀವು ಬುದ್ಧಿಜೀವಿಗಳಲ್ವಾ? ಅಲ್ಲ, ಬುದ್ಧಿಹೀನರ ನೀವು. ಅಷ್ಟೆಲ್ಲ ಮಾತನಾಡುವಂತಹ ಮುತಾಲಿಕರು ರಾಮ ಮಂದಿರದ ದೇಣಿಗೆ ಕಳ್ಳತನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತುಟಿ ಬಿಚ್ಚಲೇ ಇಲ್ಲ. ಇನ್ನು ಹಿಂದೂ ಹುಡುಗರಲ್ಲಿ ಕತ್ತಿ, ಮಚ್ಚು, ಲಾಂಗು ಇದೆಲ್ಲ ಹಿಡಿಯೋ ಹಾಗೆ ಮಾಡಿರೋದು ನಿಮ್ಮದೇ ಸಂಘಟನೆ. 10 ಸಲ ಮುಳುಗಿ ಎದ್ರು ಕೂಡ ಇವರು ಪಾಪ ಹೋಗಲ್ಲ. ಆ ಸೌಜನ್ಯ ಅಂತ ಹೆಣ್ಣು ಮಗಳನ್ನ ಹಾಳು ಮಾಡಿದ್ರಲ್ಲ, ಅವ್ರ ವಿರುದ್ಧವಾಗಿ ನಿಮ್ ಧ್ವನಿ ಹೆಂಗಿತ್ತು? ಪೊಲೀಸ್ ಡಿಪಾರ್ಟ್ಮೆಂಟ್ SIT ಕತ್ತೆ ಕಾಯ್ತಾ ಇದೆ, ಸಗಣಿ ತಿಂತಾ ಇದ್ರಿ. ಎಷ್ಟು ಮಾಡ್ತಾ ಇತ್ತು, ಏನ್ ಮಾಡ್ತಾ ಇದ್ದಾರೆ? ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣ ಆದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾರು ಅಧಿಕಾರದಲ್ಲಿದ್ರು? ಆರೋಪ ಬಂದವರನ್ನ ಯಾರು ರಾಜ್ಯಸಭೆಯ ಸದಸ್ಯರನ್ನಾಗಿ ಮಾಡಿದ್ರು? ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಏನ್ ಮಾಡ್ತಾ ಇದೆ? SIT ಯಾಕೆ ನೇಮಿಸಿದಿರಿ ನೀವು? ಪೊಲೀಸರು ಯಾಕೆ ನೇಮಿಸಿದಿರಿ? ನಿಮ್ಗೂ ಕೂಡ ಶಿಕ್ಷೆ ಆಗುತ್ತೆ. ಗಲ್ಲಿಗೇರಿಸ್ಲಿ, ರೆಡಿ ಇದೀರಿ? ಶೂಟ್ ಮಾಡಿ. ನ್ಯಾಯ ಗಲಾಟೆ ಹೋಗ್ಬೇಕು ಅಂತ ಹೇಳ್ತೀರಿ. ಗೋಡ್ಸೆ ಸಿದ್ಧಾಂತವನ್ನು ಮತ್ತೆ ನ್ಯಾಯ ಸಿಗತ್ತೆ ಅಂತನ್ನುವಂತ ದೃಷ್ಟಿಕೋನದಿಂದ ನನ್ನನ್ನು ಕರೀತಾರೆ. ಇಲ್ಲಿ ತನಕ ನಡೆಯುತ್ತೆ ಮುತಾಲಿಕ್ ಅವರ ಹಿಂದುತ್ವ ಹೋರಾಟ. ಕೊನೆ ಉಸಿರಿರೋ ತನಕ, ಟು ದಿ ಎಂಡ್. ಈ ಶರೀರ ಇರೋವರೆಗೆ ಹಿಂದುತ್ವ, ಇರೋವರೆಗೆ ಹಿಂದುತ್ವ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ಇವತ್ತು ನಮ್ಮ ಜೊತೆಗೆ ಪ್ರಖರ ಹಿಂದುತ್ವವಾದಿ ಶ್ರೀರಾಮ ಸೇನೆಯ ಮುಖ್ಯಸ್ಥರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ. ನಿಮ್ಮ ಮುಖದಲ್ಲಿ ಒಂದು ಸಣ್ಣ ದಣಿವು ಕಾಣಿಸ್ತಾ ಇದೆ. ಯಾಕೆ, ಏನು, ಎತ್ತ? ತಮಗೆ ಈಗ ಅಷ್ಟೊಂದು ಮಾನ್ಯತೆ ಸಿಗ್ತಾ ಇಲ್ಲ ಅನ್ನುವ ಕಾರಣಕ್ಕ? ದಣಿವು ಶರೀರಕ್ಕೆ ಇದೆ. ಶರೀರ ಈಗ 72, ಆದರೆ ವಿಚಾರಕ್ಕೆ, ಸಿದ್ಧಾಂತಕ್ಕೆ ಮತ್ತು ಮನಸ್ಸಿಗೆ ದಣಿವಾಗಿಲ್ಲ. ಅದು ನಿರಂತರವಾಗಿ ನನ್ನ ಜೊತೆಗೆ ಇರುತ್ತೆ. ಶರೀರಕ್ಕೆ ದಣಿವಾಗೋದು ಸಹಜದ ಪ್ರಕ್ರಿಯೆ, ಅದು ಪ್ರಕೃತಿಯ ನಿಯಮ ಅದು. ಆದರೆ ಮನಸ್ಸಿಗೆ, ಸಿದ್ಧಾಂತಕ್ಕೆ, ವಿಚಾರಕ್ಕೆ ದಣಿವಾಯ್ತಂದ್ರೆ ಎಲ್ಲ ಸೋತಿದ್ದಾನೆ ಅಂತ. ಆದರೆ ನಾನು ಸೋತಿಲ್ಲ. ವಿಚಾರ, ಸಿದ್ಧಾಂತ ಮತ್ತು ಮನಸ್ಸು ಇನ್ನೂವರೆಗೆ ಮೊದಲು ಏನು ಆ ಸಿದ್ಧಾಂತ, ವಿಚಾರ ಇತ್ತು ಅದೇ ವಿಚಾರ ಇದೆ, ಅದೇ ಪ್ರಖರತೆ ಇದೆ. ಸೊ ಅದರಲ್ಲಿ ಒಂದೇ ಒಂದು ಇಂಚು ಕೂಡ ನಾನು ಸರಿದಿಲ್ಲ, ಸರಿಯುವುದೂ ಇಲ್ಲ. ನನ್ನ ಆ ಒಂದು ಒಳಗಡೆ ಇರುವಂಥ ಒಂದು ಶಕ್ತಿ ಇದೆಯಲ್ಲ, ಅದು ನನಗೆ ಇನ್ನೂ ಸ್ಫೂರ್ತಿ ಕೊಡ್ತಾನೇ ಇದೆ. ಸೊ ನನಗೆ ದಣಿವು, ವಿಚಾರಕ್ಕೆ ದಣಿವು ಸಾಧ್ಯನೇ ಇಲ್ಲ, ಶರೀರಕ್ಕೆ ಸಹಜವಾಗಿ ಆಗುತ್ತೆ. ಮುತಾಲಿಕ್ ಅವರಿಗೆ ಹಿಂದುತ್ವದ ಬಗ್ಗೆ ಮಾತನಾಡೋದಕ್ಕೆ ಇಸ್ಲಾಮೀಕರಣದ ವಿಷಯ ಏನಾದರೂ ಬೇಕೇ ಆಗುತ್ತಾ? ಅದನ್ನು ಬಿಟ್ಟು ಬೇರೆ ವಿಷಯಕ್ಕೆ ಮಾತನಾಡೋದಿಲ್ಲ? ನೋಡಿ, ಎದುರಾಳಿಯ ಯಾರು ಇರ್ತಾರೆ ಅವ್ರ ಬಗ್ಗೆ ವಿಷಯ, ವಿಚಾರ, ಸಿದ್ಧಾಂತ ಹೇಳಲೇಬೇಕಾಗತ್ತೆ. ನಮ್ಮ ಉಳಿವಿಗೋಸ್ಕರ, ನಮ್ಮದು ಅಂತಂದ್ರೆ ಹಿಂದುತ್ವ, ಹಿಂದೂ ದೇಶ, ಹಿಂದೂ ಧರ್ಮ ಉಳಿಬೇಕು ಅಂತಂದ್ರೆ ಎದುರಾಳಿ ಯಾರು, ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ, ಅವ್ರ ವಿಚಾರ, ಸಿದ್ಧಾಂತವನ್ನು ಸಮಾಜದ ಮುಂದೆ ಇಡಲೇಬೇಕಾಗತ್ತೆ. ಇದರಿಂದ ಎಚ್ಚರಿಕೆಯಿಂದಿರಿ ಅನ್ನುವಂಥದ್ದು ವಿಚಾರವನ್ನು ಹೇಳಲೇಬೇಕಾಗತ್ತೆ. ಹಿಂದೂ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೆ ಮುತಾಲಿಕ್ ಯಾರು ಅಂತ? ಮುತಾಲಿಕ್ ಒಬ್ಬ ಈ ದೇಶದ ನಾಗರಿಕ. ಮತ್ತು ಅದರಲ್ಲೇ ನಾವು ವಿಶೇಷವಾಗಿ ಒಂದು ಸಂಘಟನೆಯನ್ನು ಕಟ್ಟಿದ್ದೀವಿ, ಶ್ರೀರಾಮ ಸೇನೆ ಸಂಘಟನೆ.
ಸೊ ಶ್ರೀರಾಮ್ ಸೇನೆ ಸಂಘಟನೆ ಉದ್ದೇಶನೇ ಹಿಂದೂಗಳ ರಕ್ಷಣೆ, ಹಿಂದೂಗಳ ತೊಂದರೆ ಆದಾಗ ಅದನ್ನ ನಿವಾರಣೆ ಮಾಡುವಂಥ ಪ್ರಕ್ರಿಯೆ, ತಡೆಯುವಂಥ ಪ್ರಕ್ರಿಯೆ. ಇದರ ಜೊತೆಗೆ ದೇಶದ ಬಗ್ಗೆ ಇವತ್ತು ನಾವು ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ಸೊ ಹಿಂದೂ ಸಮಾಜಕ್ಕೆ ಜಾಗೃತಿ ಮೂಡಿಸುವಂಥದ್ದು ನಮ್ಮ ಕರ್ತವ್ಯ. ಅದು ನಮಗೆ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದಲ್ಲೇ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಎದುರಿಗೆ ಬಂದಂಥ ಯಾವುದೇ ಸಮಸ್ಯೆ, ಯಾವುದೇ ಕೆಟ್ಟದ್ದು ಇದ್ರೆ ಅದನ್ನ ಫೇಸ್ ಮಾಡಬೇಕು, ಅದನ್ನ ನಿವಾರಿಸ್ಬೇಕು, ಅದಕ್ಕೆ ಧ್ವನಿ ಎತ್ತಬೇಕು ಅನ್ನುವಂಥದ್ದು ಸಂವಿಧಾನದಲ್ಲೇ ಇದೆ. ಹಾಗಾಗಿ ನಾನೊಬ್ಬ ನಾಗರಿಕ, ಸೊ ನಾನು ಹಿಂದುತ್ವದ ಬಗ್ಗೆ ಮಾತನಾಡುವಂತ ಹಕ್ಕು ನನಗಿದೆ. ಸಂವಿಧಾನ ಮುಸ್ಲಿಮರನ್ನ ಬೈತಾ ಇರಬೇಕು ಅಂತ ಹೇಳಿದ್ಯಾ ನಿಮ್ಗೆ? ಸಂವಿಧಾನ ಏನ್ ಹೇಳಿದೆ? ದೇಶ ಕಾಪಾಡಿ ಅಂತ ಹೇಳಿದೆ, ಧರ್ಮ ಕಾಪಾಡಿ ಅಂತ ಹೇಳಿದೆ. ಈ ದೇಶ ಧರ್ಮದ ಕಾಪಾಡಕ್ಕೋಸ್ಕರನೇ ಸಂವಿಧಾನ ರಚನೆ ಆಗಿದೆ. ಸಂವಿಧಾನ ರಚನೆ ಆಗಿದ್ದು ಈ ದೇಶದ ಅಳಿವು ಉಳಿವಿನ ಪ್ರಶ್ನೆ ಇದೆ. ಈ ದೇಶದಲ್ಲಿ ಬದುಕ್ತಾ ಇರುವಂತವ್ರು ಎಲ್ಲರಿಗೂ ಸುಖವಾಗಿರ್ಬೇಕು ಅಂತ ಅನ್ನುವಂಥದ್ದಿದೆ. ಸೊ ಬರೀ ಇಸ್ಲಾಮನ್ನ ಬೈಯುವಂಥದ್ದು ನಮ್ದೇನು ಬೇರೆ ಕೆಲಸ ಇಲ್ಲ ಅಂತಲ್ಲ. ಇಸ್ಲಾಮು ನಮಗ್ ಕಂಟಕ ಆಗಿದೆ. ಯಾವ ರೀತಿಯಲ್ಲಿ? ಎಲ್ಲಾ ರೀತಿಯಲ್ಲೂ. 1400 ವರ್ಷದ ಹಿಂದೆ ಇಸ್ಲಾಂ ಇರ್ಲಿಲ್ಲ, ಅಲ್ಲಾ ಇರ್ಲಿಲ್ಲ, ಕುರಾನ್ ಇಲ್ಲ. ಸೊ 1000 ವರ್ಷದ ನಂತರ ಇವತ್ತು 57 ದೇಶಗಳಾಯ್ತು. ಮುತಾಲಿಕ್ ಇದ್ರ ಅಷ್ಟು ವರ್ಷಗಳ ಹಿಂದೆ? ಅಲ್ಲ, ಮುತಾಲಿಕರು ಇದ್ರು ಆಮೇಲೆ ನಾನು ಹೇಳ್ತೀನಿ. ನಾನು ಹೇಳಿದ ಇಸ್ಲಾಮು 1400 ವರ್ಷದ ನಂತರ 57 ದೇಶ ಹೇಗಾಯ್ತು? ಯಾಕಾಯ್ತು? ಆಕ್ರಮಣ, ಭಯೋತ್ಪಾದನೆ, ಬಾಂಬು, ಬಂದೂಕು, ಯುದ್ಧ, ಮತಾಂತರ, ಅತಿಕ್ರಮಣ, ನುಸುಳುಖೋರ್ತನ, ಇದೇ ಮಾದರಿಯಲ್ಲಿ ಇವತ್ತು 57 ದೇಶಗಳಾಯ್ತಲ್ಲ. ಸೊ ನಾವು ನಮ್ಮ ದೇಶವನ್ನ ನಾವು ಎಂದೂ ಯಾವತ್ತಿಗೂ ಯಾರ ಮೇಲೂ ಆಕ್ರಮಣ ಮಾಡಲಿಲ್ಲ, ಯುದ್ಧ ಮಾಡಲಿಲ್ಲ, ನಾವು ಮತಾಂತರ ಮಾಡಲಿಲ್ಲ. ನಮ್ಮ ಪಾಡಿಗೆ ನಾವು ನಮ್ದೇ ಆದಂತ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಬಂದಿದೀವಿ. ನಮ್ಮೆಲ್ಲ ತಡೆ ಮಾಡ್ತಾರೆ. ನಾವು ನಮ್ಮ ಪಾಡಿಗೆ ನಾವು ಬಿಡಿ. ಸೊ ನಮಗೆ ಬಿಡ್ಲಾರ್ದಂತ ಒಂದು ದುಷ್ಟ ಶಕ್ತಿ ದೇಶದ್ರೋಹಿಗಳನ್ನ ತಡಿಬೇಕಲ್ಲ, ಅದ್ ನಮ್ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಮಾಡ್ತಾ ಇದೀವಿ. ಶ್ರೀರಾಮ ಸೇನೆಯನ್ನ ಹಿಂದುತ್ವದ ಉಗ್ರವಾದಿ ಸಂಘಟನೆ ಅಂತ ಕರೀತಾರೆ. ನೀವು ಹೋದಲ್ಲಿ ದಾಳಿ ಮಾಡ್ತೀರಿ, ಗಲಾಟೆ ಮಾಡ್ತೀರಿ, ಜಗಳ ಮಾಡ್ತೀರಿ, ಯಾರ್ಯಾರಿಗೂ ಹೆದರ್ಸ್ತೀರಿ, ಬೆದರ್ಸ್ತೀರಿ. ನಿಮ್ಮ ಸಂಘಟನೆ ಅದಕ್ಕಿರೋದಾ? ನೋಡಿ, ಯಾರೇನ್ ಬೇಕಾದ ಹೇಳ್ಕೊಳ್ತಾರೆ. ಅವ್ರ ಜನ ನಮಗೆ ಸರ್ಟಿಫಿಕೇಟು ಅಥವಾ ವ್ಯಕ್ತಿಗಳು ಅಥವಾ ರಾಜಕಾರಣಿಗಳು ಅಥವಾ ಇನ್ಯಾರೋ ನಮಗೆ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ಒಂದು ಸಂಘಟನೆ, ಸಾಮಾಜಿಕ ಸಂಘಟನೆ ಅಂದಮೇಲೆ ಹೂವಿನ ಹಾರ ಹಾಕೊಳ್ಳಕ್ಕೂ ರೆಡಿ ಇರಬೇಕು, ಬೈಗಳನ್ನ ಬೈಸ್ಕೊಳಕ್ಕೂ ರೆಡಿ ಇರಬೇಕು. ಸೊ ಎಲ್ಲಾ ರೀತಿಯ ನಮಗೆ ಅನುಭವ ಆಗೇ ಆಗತ್ತೆ. ಅದನ್ನ ಫೇಸ್ ಮಾಡಿಕೊಂಡೇ ಮುಂದೆ ಹೋಗ್ಬೇಕಾಗತ್ತೆ. ಹಾಗಿದ್ರೆ ನಿಮ್ಮನ್ನ ಪ್ರಶ್ನೆ ಮಾಡುವವರನ್ನ ದೇಶದ್ರೋಹಿಗಳು ಮತ್ತೆ ನಿಮ್ಮ ಸಿದ್ಧಾಂತವನ್ನು ಒಪ್ಪುವವರನ್ನ ದೇಶ ಪ್ರೇಮಿಗಳು ಅಂತ ಸರ್ಟಿಫಿಕೇಟ್ ಕೊಡೋದಕ್ಕೆ ನಿಮ್ಗೆ ಯಾರು ಹಕ್ಕು ಕೊಟ್ಟಿರೋದು? ನಾವೇನು ಹೇಳೇ ಇಲ್ಲ, ಎಲ್ಲೂ ಯಾರಿಗೂ ದೇಶದ್ರೋಹಿಗಳು ಅಂತ ಹೇಳಿಲ್ಲ. ಯಾರು ದೇಶಕ್ಕೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂದ್ರೆ ಅವನಿಗೇನು ಮಾಲೆ ಹಾಕ್ಬೇಕಾ? ಅವನಿಗೇನು ಆರತಿ ಮಾಡ್ಬೇಕಾ? ಅವನ ಮನೆ ಕರೆದು ಜೈ ಜೈಕಾರ ಹಾಕ್ಬೇಕಾ? ಈ ದೇಶದಲ್ಲಿ ಹುಟ್ಟಿ, ಈ ದೇಶದ ಅನ್ನ ತಿಂದು, ಈ ದೇಶದ ಬಗ್ಗೆ ಮಾತನಾಡುವಂತಹದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅನ್ನುವಂಥವನ ಬಗ್ಗೆ ನಾವು ಬೈಬಾರ್ದಾ? ಸೊ ಇದು ದೇಶದ್ರೋಹಿತನ ಅಲ್ಲೇನಾದ್ರೆ. ಸೊ ದೇಶದ್ರೋಹಿಗಳಿಗೆ ದೇಶದ್ರೋಹಿ ಅಂತಾನೆ ಹೇಳಬೇಕಾಗತ್ತೆ. ಹೇಳುವಂತ ಛಾತಿ ಬೇಕಾಗತ್ತೆ, ಎದೆಗಾರಿಕೆ ಬೇಕಾಗತ್ತೆ. ಎಲ್ಲರೂ ಹೇಳಕ್ಕಾಗಲ್ಲ. ಅದನ್ನು ಶ್ರೀರಾಮ್ ಸೇನೆ ಸಂಘಟನೆ ಹೇಳ್ತಾ ಇದೆ, ಮಾಡ್ತಾ ಇದೀವಿ ದೇಶಕ್ಕಾಗಿ, ದೇಶದ ಹಿತಕ್ಕೋಸ್ಕರ. ಬಾಂಬ್ ಹಾಕೋರನ್ನ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳುವವರನ್ನ ದೇಶದ್ರೋಹಿಗಳಂತಾನೆ ಕರಿತಾ ಇದ್ದಾರೆ ಎಲ್ಲರೂ ಕೂಡ. ಆದ್ರೆ ನೀವು ಇತ್ತೀಚೆಗೊಂದು ಗದಗ ಅಂತ ಕಾಣಿಸುತ್ತೆ, ದೇವಸ್ಥಾನದ ಯಾವುದೊಂದು ರಥಕ್ಕೆ ಮುಸ್ಲಿಮರೊಬ್ರು ದೇಣಿಗೆ ಕೊಟ್ಟಿರೋದಕ್ಕೆ ಅಲ್ಲಿ ಇಸ್ಲಾಮೀಕರಣವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ತೀರಿ ನೀವು. ಅಷ್ಟೆಲ್ಲ ಮಾತನಾಡುವಂತಹ ಮುತಾಲಿಕರು ಈ ದೇಶದಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ ರಾಮ ಮಂದಿರದ ದೇಣಿಗೆ ಕಳ್ಳತನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಮುತಾಲಿಕ್ ತುಟಿ ಬಿಚ್ಚಲೇ ಇಲ್ಲ ಇನ್ನು. 2 ವಿಷಯ ಹೇಳಿದ್ರಿ ನೀವು. ಒಂದು ಗದಗಿನ ಆ ರಥದ ಬಗ್ಗೆ ಹೇಳಿದ್ರಿ. ಅದನ್ನು ಹೇಳೋದಾದ್ರೆ, ಈಗ ಇಸ್ಲಾಂ ಮೂಲ ಧರ್ಮ, ಮೂಲ ವಿಚಾರ ಸಿದ್ಧಾಂತ ಏನು ಅಂತಂದ್ರೆ ಅಲ್ಲಾ ಒಬ್ಬನೇ ದೇವರು, ಉಳಿದವ್ರೆಲ್ಲರೂ ಕಾಫಿರರು ಅಂತ ಹೇಳ್ತಾರೆ.
ಸೊ ಅವ್ರ ಮೂರ್ತಿ ಪೂಜೆ ಒಪ್ಪಲ್ಲ, ದೇವಸ್ಥಾನ ಒಪ್ಪಲ್ಲ, ಪೂಜೆ ಪುನಸ್ಕಾರ ಅಭಿಷೇಕ ಒಪ್ಪಲ್ಲ. ಅಂದಮೇಲೆ ರಥದ ಮೇಲೆ ಗಾಲಿಯ ಮೇಲೆ ಇಸ್ಲಾಮಿನ ತನ್ನ ಹೆಂಡತಿ ಹೆಸರು ಬರೆಯುವಂಥ ಅವಶ್ಯಕತೆ ಏನಿದೆ? ಸೊ ಅವ್ರದ್ದು ಮೂಲ ಉದ್ದೇಶ ಒಳಗಡೆ ಪ್ರವೇಶ ಮಾಡುವಂಥದ್ದು ನಿಧಾನವಾಗಿ ನಮ್ಮ ಸಿದ್ಧಾಂತವನ್ನು, ನಮ್ಮ ನಂಬಿಕೆಯನ್ನು, ನಮ್ಮ ವಿಚಾರಧಾರೆಯನ್ನು ಹಾಳು ಮಾಡಿ ಅವ್ರು ಒಳಗಡೆ ಪ್ರವೇಶ ಮಾಡುವಂಥದ್ದು ಇದು ನಡ್ಕೊಂಡು ಬಂದಿದೆ, ಹಿಂದೆನೂ ನಡ್ಕೊಂಡು ಬಂದಿದೆ. ಇದು ಅದು ಸೌಹಾರ್ದದ ಸೌಹಾರ್ದ ಸಂಕೇತ ಅಂತ ನಿಮ್ಗೆ ಕಾಣಿಸಲ್ಲ? ಆಯ್ತು, ಸೌಹಾರ್ದ ಒಪ್ಕೊಳ್ಳ, ಬಹಳ ಸಂತೋಷ. ನಮಗೆ ಒಂದು ಮಸೀದಿ ಒಳಗಡೆ ಒಂದು ದಿನ ಗಣಪತಿ ಇಟ್ಟು ಪೂಜೆ ಮಾಡಕ್ ಅವಕಾಶ ಕೊಡಿ. ಸೌಹಾರ್ದ ಬರೀ ಒಂದೇ ಕೈಯಿಂದ ಆಗೋಲ್ಲ, ಒಂದ್ ಕೈಯಿಂದ ಚಪ್ಪಾಳೆ ಆಗಲ್ಲ. ಸೌಹಾರ್ದ ಅಂದ್ರೆ ಎರಡೂ ಕಡೆಯಿಂದ ಬರ್ಬೇಕಾಗತ್ತೆ. ಈ ಸೌಹಾರ್ದ ಬರೀ ಹಿಂದೂಗಳಿಗೆ ಮಾತ್ರ ಸೌಹಾರ್ದ ಆಗಿದೆ. ಹಿಂದೂಗಳು ಮಾತ್ರ ಬಗ್ತಾ ಇದ್ದಾರೆ. ಹಿಂದೂಗಳು ಮಾತ್ರ ನಾವು ಕುರಾನ್ ಅನ್ನು ಒಪ್ತೀವಿ, ಬೈಬಲ್ ಒಪ್ತೀವಿ, ಎಲ್ಲ ಒಪ್ತೀವಿ ಅಂತ ಹೇಳ್ತಾರೆ. ಅವ್ರು ಎಂದಾದ್ರೂ ಹೇಳ್ತಾರೆ ಭಗವದ್ಗೀತೆ ಒಪ್ತೀವಿ, ಭಗವದ್ಗೀತೆ ರಾಮಾಯಣವನ್ನ ನಾವು ಮಸೀದಿಯಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ಅಂತ ಎಂದಾದ್ರೂ ಒಬ್ಬ ಮುಲ್ಲಾ ಮೌಲ್ವಿ ಒಬ್ಬ ಮುಸ್ಲಿಂ ಹೇಳಿದ ಉದಾಹರಣೆ ಇದೇನು? ಬೂಟಾಟಿಕೆ ಇದು, ನಾಟಕ ಇದು, ಇಸ್ಲಾಮೀಕರಣದ ದ್ರೋಹಿಗಳು ಇವರೇ. ಸೊ ಹಾಗಾಗಿ ನಾವು ಅದನ್ನ ವಿರೋಧ ಮಾಡಿದ್ದೇನೆ, ವಿರೋಧ ಮಾಡ್ಯಾವ್ರೆ ನಾವು. ಇಂಥ ಸಂದರ್ಭದಲ್ಲಿ ನಾಟಕ ಆಡಕ್ಕೆ ಹೋಗ್ಬೇಡಿ. ಆಯ್ತು, ನಮ್ಮ ಗಾಲಿ ಮೇಲೆ ನೀವು ಹಾಕಿದ್ಮೇಲೆ ಮಸೀದಿ ಒಳಗಡೆಗೆ ಒಂದ್ಸಲ ಪ್ರವೇಶ ಕೊಡಿ. ನಮಗೆ ಪ್ರವೇಶನೂ ಇಲ್ಲ, ಗಣಪತಿ ಬಿಡಿ, ದೂರ ಉಳಿತು. ಅಲ್ಲಿ ನಾನ್ ಮುಸ್ಲಿಮ್ಸ್ ಒಳಗಡೆ ಹೋಗಕ್ ಅವಕಾಶ ಇದೆಯಾ? ದೊಡ್ಡ ಇವ್ರು ಯಾರು ಸೌಹಾರ್ದ ಅಂತ ಹೇಳುವಂತವ್ರು, ಈ ಭಗವಾನ್ ಗಿಗವಾನ್ ಇದಾರಲ್ಲ, ಇವ್ರನ್ನ ಒಳಗಡೆ ಮಸೀದಿ ಒಳಗೆ ಕೂಡಿಸಿ ಒಂದು ಪ್ರವಚನ ಮಾಡಿಸ್ಲಿ ನೋಡೋಣ. ಇವ್ರು ಈ ಭಗವಾನ್ ಎಲ್ಲ ಸೈತಾನ್, ಇವನು ಇಂಥವ್ರೆಲ್ಲರೂ ಇವರು ಬುದ್ಧಿಜೀವಿಗಳು. ನೀವು ಬುದ್ಧಿಜೀವಿಗಳಲ್ವಾ? ಅಲ್ಲ, ಬುದ್ಧಿಹೀನ್ರ ನೀವು. ಬುದ್ಧಿಜೀವಿ ಅನ್ನುವಂಥದ್ದು ಏನು ಒಂದು ಲೇಬಲ್ ಬಂದಿದೆಯಲ್ಲ, ಆ ಲೇಬಲ್ ಯಾಕೆ ಬಂದಿದೆ ಅಂತಂದ್ರೆ ಹಿಂದೂ ವಿರೋಧಿಗಳು, ದೈವ ವಿರೋಧಿಗಳು ಇವತ್ತು ಅವ್ರಿಗೆಲ್ಲ ಬುದ್ಧಿಜೀವಿಗಳು ಅಂತ ಹೇಳ್ತಾರೆ. ಸೊ ಅವ್ರಿಗೆ ನೀವು ಸೌಹಾರ್ದ ಅಂತ ಅನ್ನುವಂಥವ್ರಿಗೆ ಒಳಗಡೆ ಹೋಗ್ಲಿ, ಪೂಜೆ ಹೋಗಿ ಮಾಡ್ಲಿ ನೋಡೋಣ, ಅಥವಾ ಒಳಗಡೆ ಸುಮ್ಮನೆ ಹೋಗಿ ಬನ್ನಿ. ಇಲ್ಲ, ಸೊ ನಮಗ್ ಮಾತ್ರ ಉಪದೇಶ, ನಮಗ್ ಮಾತ್ರ ಸೌಹಾರ್ದ, ಇದು ನಾವು ಒಪ್ಪಲ್ಲ. ಇದು ಒಂದು ಭಾಗ. ಇನ್ನು ನೀವು ಅಯೋಧ್ಯದ್ದು ಹೇಳಿದ್ರಿ. ಅಯೋಧ್ಯದ್ದು ಆದದ್ದು ತಪ್ಪೇನೆ, ಅದನ್ನು ಒಪ್ಕೊಳ್ಳೇಬೇಕು. ಈ 500 ವರ್ಷದ ನಂತರ ಇಷ್ಟು ದೊಡ್ಡ ಇಡೀ ಜಗತ್ತಿಗೆ ಒಂದು ಬಹಳ ದೊಡ್ಡ ದೈವಿ ಸ್ಥಾನ ಆದಂಥ ಪ್ರಭು ಶ್ರೀರಾಮಚಂದ್ರನ ಆ ಸ್ಥಳಕ್ಕೆ ಒಂದು ಭವ್ಯ ಮಂದಿರ ಆಯಿತು. ಇನ್ನು ಕಳ್ಳರು ಕೆಲವೊಂದು ಕಳ್ಳತನ ಮಾಡಿದ್ದು, ಹುಂಡಿ ಕಳ್ಳತನ ಮಾಡಿದ್ದು ತಪ್ಪು. ಕೆಲವೊಂದಲ್ಲ, ಸಾವಿರಾರು ಕೋಟಿ ಅಂತ ಆರೋಪ ಕೇಳಿ ಬರ್ತಾ ಇದೆ. ಸಾವಿರಾರು ಕೋಟಿ ಇಲ್ಲ ರೀ, ಅದೆಲ್ಲ ಅಷ್ಟು ಸುಲಭ. ಇಲ್ಲಿ ಕ್ಯಾಮ್ರಾಗಳಿದ್ದಾವೆ, ಯಾವುದೋ ಒಂದು 200 ರೂಪಾಯಿ ನೋಟ್ ಒಳಗಡೆ ಹಾಕೊಂಡಿದ್ದಿದೆ, ಹೀಗೆಲ್ಲ ಇದ್ದಾವೆ. ಆಯ್ತು, ಸಾವಿರಾರು ಕೋಟಿನೇ ಇದ್ರು ಎಲ್ಲ SIT ನೇಮಕ ಆಗಿದೆ, 8 ಜನರ ಬಂಧನ ಆಗಿದೆ. ನಾನು ಹೇಳೋದು ಬರೇ ಬಂಧನ, ಕೇಸು, ಜೈಲು ಅನ್ನೋಕ್ಕಿಂತ ಶೂಟ್ ಅಟ್ ಸೈಟ್. ನಾನು ಹೇಳೋದು ಶೂಟ್ ಮಾಡಿ ಅವ್ರನ್ನ ಕಲಂಕ ತಂದಿದ್ದಾರೆ. ರಾಮನ ಈ ಒಂದು ಶ್ರೇಷ್ಠ ಭೂಮಿಗೆ ಹೋರಾಟಗಾರರಿಗೆ ಒಂದು ಕಲಂಕ ತಂದಿದ್ದಾರೆ, ಶೂಟ್ ಮಾಡಿ ಅವ್ರನ್ನ. ನಾನು ಹೇಳೋದು, ನಾನು ಯೋಗಿಯವರಿಗೆ ಪತ್ರ ಬರೆಯೋದಿದ್ದೀನಿ. ನಾನು ಯೋಗಿಯವರೇ, ನಿಮ್ಮ ಒಂದು ಶುದ್ಧ ಇದಕ್ಕೆ ಒಂದು ಕಲಂಕ ತಂದಂಥ ಇದಕ್ಕೆ ಅವರನ್ನು ಜೈಲಿನಲ್ಲಿ ಇಡಕ್ಕೆ ಹೋಗ್ಬೇಡಿ, ಶೂಟ್ ಮಾಡಿ ಅಂತ ಹೇಳ್ತೀನಿ ನಾನು. ತಪ್ಪನೆ ಅದ್ರೊಳಗೆ ಏನು ಇಷ್ಟೋ ತನಕ ಮೋದಿಯ ಹಾಗೆ ಪ್ರಮೋದ್ ಮುತಾಲಿಕ್ ಅವರು ಮೌನ ವಹಿಸ್ಕೊಂಡಿದ್ದು ಯಾಕೆ? ಇಲ್ಲ, ಇದಕ್ಕೆ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಎಲ್ಲೆಲ್ಲಿ ನಮ್ಮ ಪತ್ರಿಕಾಗೋಷ್ಠಿಗಳು ನಡೆದಿದ್ದಾವೆ ಅಲ್ಲೆಲ್ಲ ಕಡೆ ಹೇಳಿದ್ದೇನೆ ನಾನು. ಸುಮಾರು 3 ಕಡೆಗೆ ಈ ವಿಷಯವನ್ನು ನಾನು ಹೇಳಿದೆ. ಅಂದ್ರೆ ಅಲ್ಲಿ ಕಳ್ಳರು, ಕಾಕರು ಎಲ್ಲರೂ ಕೂಡ ಮಂದಿರಕ್ಕೆ ಬಂದಂತಹ ದೇಣಿಗೆಯನ್ನ ಕದ್ದು ನುಂಗಿದ್ದಾರೆ, ಅವರ ಜೀವನವನ್ನ ಐಷಾರಾಮಿಯನ್ನಾಗಿ ಮಾಡ್ಕೊಂಡಿದ್ದಾರೆ. ಪ್ರಮುಖರು ಯಾರೂ ಕೂಡ ಬಂಧನಕ್ಕೊಳಗಾಗ್ಲಿಲ್ಲ. ಈಗ ಮುಖ್ಯವಾಗಿ ಹಿಂದೂ ಸಂಘಟನೆಗಳು, ನಿಮ್ಮ ಸಂಘಟನೆಯವೂ ಸೇರಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದನ್ನು ಒತ್ತಾಯಿಸಿ ನೀವು ಕೂಡ ಹೋರಾಟ ಮಾಡಿದ್ರಿ. ಬಜರಂಗ ದಳ ಇರಲಿ ಅಥವಾ RSS ಇರಲಿ, ಪ್ರಧಾನಮಂತ್ರಿ ಮೋದಿಯವರು ಇರಲಿ, ಮುಂದೆ ನಿಂತು ಕೆಲಸ ಮಾಡಿದ್ರು, ಮೌನ ವಹಿಸಿದ್ದಾರೆ. ಈಗ
ಜನ ಪ್ರಶ್ನೆ ಕೇಳ್ತಿದ್ದಾರೆ, ಉತ್ತರ ಹೇಳೋದಕ್ಕೆ ನುಣುಚ್ಕೊಳ್ತಾ ಇದ್ದಾರೆ. ಇಲ್ಲ, ಮೋದಿಯವರಾಗಲಿ ಇಡೀ ದೇಶದ 100 ಕೋಟಿ ಹಿಂದೂಗಳಿಗೆ ನೋವಾಗಿದೆ. 100ಕ್ಕೆ 100 ಹೇಳ್ತೇನೆ, ಬೇಸರ ಆಗಿದೆ. ಇದಾಗಬಾರ್ದಾಗಿತ್ತು, ಇದು ಸರಿಯಲ್ಲ ಅನ್ನುವಂಥದ್ದು ಎಲ್ಲರಿಗೂ ಅನಿಸಿದೆ. ನಾನು ಅದಕ್ಕೆ ಹೇಳ್ದಲ್ಲ, ಅದು ಇಮಿಡಿಯೇಟ್ ಯೋಗಿಯವರು ಯಾವುದೇ ಇದಕ್ಕೆ ಅಂದರೆ ತಡ ಮಾಡದೆ ಇಮಿಡಿಯೇಟ್ SIT ನಿಮಿಸಿದ್ರು. ಇಮಿಡಿಯೇಟ್ 8 ಜನ ಸಂಬಂಧಪಟ್ಟಂಥವ್ರು ಯಾರಿದ್ದಾರೆ ಅರೆಸ್ಟ್ ಮಾಡಿದರು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇವತ್ತು ಅಥವಾ ನಾಳೆ SITಯ ರಿಪೋರ್ಟ್ ಬರುತ್ತೆ. ಸೊ ಮುಂದಿನ ಪ್ರಕ್ರಿಯೆ ಆಗುತ್ತೆ. BJPಯದ್ದು ನಕಲಿ ಹಿಂದುತ್ವ ಅಂತ ನೀವು ಸುಮಾರು ಸಾರಿ ಹೇಳಿದ್ದೀರಿ. ಈಗ ರಾಮ ಮಂದಿರದಲ್ಲಿ ಇಷ್ಟರ ಮಟ್ಟಿಗೆ ಮಂದಿರದ ದೇಣಿಗೆ ಕಳ್ಳತನ ಆಗಿದೆಯಲ್ಲ, ಈಗ ನಿಮ್ಗೆ ನಕಲಿ ಹಿಂದುತ್ವ ಅಂತ ಕಾಣಿಸಲ್ವಾ BJPಯದ್ದು? ನೋಡಿ, ಮನೆಯಲ್ಲಿ ಕಳ್ಳತನ ಆಗತ್ತೆ. ಮನೆಯಲ್ಲಿ ಕಳ್ಳತನ ಆದ ತಕ್ಷಣನೇ ಇಡೀ ಮನೆನೇ ಅದಕ್ಕೆ ಜವಾಬ್ದಾರಿ ಅಲ್ಲ. ಯಾಕೆ? ಕಳ್ಳರು ಯಜಮಾನ ಜವಾಬ್ದಾರಿ ಅಲ್ವಾ? ಅದಲ್ಲ, ಕಳ್ಳರು. ಕಳ್ಳರನ್ನ ಬಿಟ್ಟಿರೋದು ಯಾರು ಅಲ್ಲಿ? ಮನೆ ಕಳ್ಳರನ್ನ ಸೇರ್ಸಿರೋದು ಯಾರು? ಬಂದಿದ್ದಾರೆ ಹೇಗೋ ಬಂದಿದ್ದಾರೆ ಒಳಗಡೆ ಸೇಖರಣೆ. ಹೇಗೋ ಬಂದಿರೋದಲ್ಲ, ಟ್ರಸ್ಟ್ ನಿರ್ಮಾಣ ಮಾಡಿರೋದು, ರಚನೆ ಮಾಡಿರೋದು. ನೀವ್ಯಾಕೆ ಹೇಳ್ತೀರಾ ಅದನ್ನ? SIT ರಿಪೋರ್ಟ್ ಕೊಡುತ್ತೆ. ಯು ಆರ್ ನಾಟ್ ಎ SIT ಮೆಂಬರ್. ಸೊ SIT ರಿಪೋರ್ಟ್ ಕೊಡುತ್ತೆ. SIT ಬರೋ ತನಕ ಸ್ವಲ್ಪ ಶಾಂತವಾಗಿರಿ. ಹಿಂದೂ ಸಮಾಜ ಸ್ವಲ್ಪ ಎಲ್ಲ ಇದನ್ನ ತಾಳ್ಮೆಯಿಂದ ಇರಬೇಕು. ಸೊ ಏನಾಗತ್ತೆ ಅದನ್ನ ಎದುರಿಸೋಣ, ಫೇಸ್ ಮಾಡೋಣ. ಅದು ತಪ್ಪಾದಂಥವ್ರು ನಾನಂತೂ ಹೇಳ್ತೀನಿ ಗಲ್ಲು ಶಿಕ್ಷೆ ಆಗಬೇಕು, ಶೂಟ್ ಮಾಡ್ಬೇಕು ಅವ್ರನ್ನ. ಈ ರೀತಿಯ ಕಲಂಕದ ಇಟ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ. ಇಂಥವ್ರಿಗೆ ಬೇಲು, ಜೈಲು, ಕೇಸು ಅನ್ನುವಂಥ ಕೋರ್ಟ್ ಅನ್ನುವಂಥ ಅವಶ್ಯಕತೆನೇ ಇಲ್ಲ. ಕೊಂದಾಕಿ ಶೂಟ್ ಮಾಡಿ ಅವ್ರನ್ನ. ನಾನು ಯೋಗಿ ಅವ್ರಿಗೆ ಪತ್ರ ಬರಿತೀನಿ ನಾನು. ಈ ರೀತಿಯ ಇಡೀ ದೇಶಕ್ಕೆ ಒಂದು ಕಲಂಕ ಇದು. ಸೊ ನಾನು ಹೇಳ್ತೀನಿ ಇದು ಇದೇ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಪ್ರಮೋದ್ ಮುತಾಲಿಕ್ ಅವರ ಒಲವು ನಿಲುವು ಮತ್ತೆ ನುಡಿ ನಡೆ ಹಿಂಗೆ ಇರ್ತಿತ್ತ? 100ಕ್ಕೆ 100. ಈಗ ಇವತ್ತು ಇಷ್ಟೇ ಸಾಫ್ಟ್ ಆಗಿ ಇರ್ತಿದ್ರ? ಅಲ್ಲಲ್ಲ, ಕಾಂಗ್ರೆಸ್ಸು ಇರಕ್ ಸಾಧ್ಯನೇ ಇಲ್ಲ. ಈ ಸ್ಥಾನದಲ್ಲಿ ಕಾಂಗ್ರೆಸ್ ಇರಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ, ಯಾವಾಗ ರಾಮ ಮಂದಿರ ಮತ್ತು ಬಾಬರ್ ಮಸೀದಿ ಹೋರಾಟ ಪ್ರಾರಂಭ ಆಯಿತು, ಈ ದೇಶದ ಕಾಂಗ್ರೆಸ್, ಈ ಸಂಸ್ಕೃತಿಯ ಕಾಂಗ್ರೆಸ್, ಈ ನೆಲದ ಕಾಂಗ್ರೆಸ್ಸು ಬಾಬರ್ನ ಪರವಾಗಿ ನಿಂತ್ಕೊಂಡ್ರು. ಬಾಬರ್ ಒಬ್ಬ ಆಕ್ರಮಕ, ದೇಶದ್ರೋಹಿ, ಲೂಟಿಕೋರ, ಮತಾಂಧ, ದೇವಸ್ಥಾನ ಒಡೆದಂಥವನ ಪರವಾಗಿ ಕಾಂಗ್ರೆಸ್ ನಿಂತ್ಕೊಳ್ಳುತ್ತೆ. ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಬರೆದು ಕೊಟ್ಟಿದ್ದಾರೆ, ರಾಮಾಯಣ ನಡೆದೇ ಇಲ್ಲ, ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ. ಅಫಿಡವಿಟ್ ಬರೆದು ಕೊಟ್ಟಿದ್ದಾರೆ. ಇನ್ನೇನ್ ಬೇಕು ಇವ್ರದ್ದು? ಈಗ ಬಾಬರ್ ನನ್ನ ತನ್ನ ಮೈ ತುಂಬಾ ತುಂಬಿಸ್ಕೊಂಡವರೆಲ್ಲ ಕಳ್ಳರು ಕಾಕ್ರೆಲ್ಲ ಅಲ್ಲಿ ಇದ್ರಲ್ಲ ದೇವಸ್ಥಾನದಲ್ಲಿ. ಇಲ್ಲ, ಅದೆಲ್ಲ ಇಲ್ಲ. ಅವರು ಅಲ್ಲಿ ಆಗಿರೋದೇನ್ ಮತ್ತೆ ಲೂಟಿ ಅಲ್ವಾ? ಈ 60 ವರ್ಷದ ಕಾಂಗ್ರೆಸ್ ಲೂಟಿ ಮಾಡಿದ್ದು ಭಯಾನಕ ಮಾಡಿದೆ. ಈ ದೇಶ ಸ್ವರ್ಗ ನಿರ್ಮಾಣ ಮಾಡಬಹುದಾಗಿತ್ತು. ಕಾಂಗ್ರೆಸ್ ಮಾಡಿದಂತ ಅನಾಹುತ ಇದೆಯಲ್ಲ, ಇವರು ಸಮುದ್ರದೊಳಗೆ 8 ಸಲ 10 ಸಲ ಮುಳುಗಿ ಎದ್ರು ಕೂಡ ಇವರು ಪಾಪ ಹೋಗಲ್ಲ. ಅಷ್ಟು ಕಾಂಗ್ರೆಸ್ನವ್ರದ್ದು ಪಾಪ ಇದೆ ಈ ದೇಶಕ್ಕೆ. ದೇಶದ್ರೋಹಿಗಳಿದ್ದಾರೆ ಇವರು. ಹಾಗಾಗಿ ಇದು ನಾನು ಒಪ್ಕೊಂಡಿದ್ದೇನೆ. ರಾಮ ಮಂದಿರದ ಕಳವದ ಪ್ರಶ್ನೆ, ಕಳ್ಳತನದ್ದು ತಪ್ಪೇನೆ, ಪ್ರಶ್ನೆನೇ ಇಲ್ಲ. ಅದರೊಳಗೆ ಕ್ಷಮೆ ಇಲ್ಲ, ಅದಕ್ಕೆ ಏನು ನೀವು ಇದು ಮಾಡಂಗಿಲ್ಲ, ದಯಾ ತೋರ್ಸಂಗಿಲ್ಲ. ಅಲ್ಲಿ ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಮೋದಿಯ ಪಾಲಿದ್ರು, ಯೋಗಿಯ ಪಾಲಿದ್ರು, ಶಿಕ್ಷೆ ಆಗ್ಲಿ ಅಂತ ಯಾರು ಬೇಕಾದವ್ರು ಇರ್ಲಿ, ಯಾರು ಬೇಕಾದವ್ರು ಇರ್ಲಿ, ಈ ರೀತಿಯ ಮಾಡಿದಂತಹ ಪಾಪ ಕಾರ್ಯಕ್ಕೆ ಅವರಿಗೆ ಕ್ಷಮೆ ಇಲ್ಲ. ಎನಿಬಡಿ, ಇವನ್ ಇನ್ಕ್ಲೂಡಿಂಗ್ ನಾನು ಇದ್ರು ಕೂಡ ನನಗೆ ಇಮಿಡಿಯೇಟ್ ಶೂಟ್ ಮಾಡ್ಬೇಕು ನಾ ಹೇಳು. ನಿಮ್ಮ ಪಾಲಿದೆಯಾ ಏನಾದ್ರು? ನಾವು ಇಲ್ಲೇ ಇಲ್ಲ ಅಲ್ಲಿ. ಹೋರಾಟದಲ್ಲಿ ಭಾಗಿಯಾಗಿದ್ರಿ? ಹೋರಾಟ ಮಾಡಿದ್ದೀವಿ, ಹೋರಾಟ ಸಾಕಷ್ಟು ಮಾಡಿದ್ದೀವಿ. ಅದ್ರ ಸಲುವಾಗಿ ಜೈಲ್ಗೂ ಹೋಗಿದ್ದೀವಿ, ಕೇಸು ಹಾಕೊಂಡಿದೀವಿ, ಮೈ ತುಂಬಾ ಉಪವಾಸನೂ ಬಿದ್ದಿದ್ದೀವಿ. ರಾಮ ಮಂದಿರದ ಹೋರಾಟದ ಇದರಲ್ಲಿ 3 ದಿನ ಉಪವಾಸ ಇದ್ದೀವಿ ನಾವು.
ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶ ಬಾರ್ಡರ್ನಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಫಾರೆಸ್ಟ್ ಒಂದು ಜಂಗಲ್ ಇದರಲ್ಲಿ ಹಾಕಿ 3 ದಿನ ನಮಗೆ ಏನು ನೀರಿಲ್ಲ ಕೂಳಿಲ್ಲ ಏನಿಲ್ಲ ಎಲ್ಲ ಅನುಭವಿಸಿದ್ದೀವಿ. ಅದು ಬೇರೆ, ಆದರೆ ಈಗ ಆದದ್ದ ಘಟನೆ ಬೇರೆ. ಪ್ರಮೋದ್ ಮುತಾಲಿಕ್ ಅವರು ಪ್ರೀತಿ ಮತ್ತು ದ್ವೇಷಗಳ ಮುಂದಿಟ್ರೆ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತಾರೆ? ಪ್ರೀತಿ. ಮತ್ತೆ ಯಾಕೆ ದ್ವೇಷ ಬಿತ್ತುತ್ತಿದ್ದೀರಿ? ಎಲ್ಲಿದೆ ದ್ವೇಷ? ಹಿಂದೂ ಹೆಣ್ಣು ಯಾರು ಮಕ್ಕಳು ಬಿತ್ತುತ್ತಾರೆ? ಹಿಂದೂ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಬೇಕು ಅಂತಂದ್ರೆ ಮನೆಗಳಲ್ಲಿ ಕತ್ತಿ ಲಾಂಗು ಇಟ್ಕೊಳ್ಬೇಕು ಅಂತ ನೀವು ಸ್ಟೇಟ್ಮೆಂಟ್ ಕೊಡ್ತೀರಿ. ಅದು ದ್ವೇಷ ಅಲ್ವಾ ಹಾಗಾದ್ರೆ? ದ್ವೇಷ ಯಾಕೆ? ಹೌದು, ರಕ್ಷಣೆಗೆ ಇಟ್ಕೊಳ್ಬಾರ್ದಾ? ನಮ್ಮ ದುರ್ಗಾ, ಸರಸ್ವತಿ, ಲಕ್ಷ್ಮಿ, ಇವರೆಲ್ಲ ವಿಷ್ಣು, ಶಿವ, ಇವ್ರ ಕೈಯಲ್ಲಿ ಎಲ್ಲರ ಕೈಯಲ್ಲೂ ಶಸ್ತ್ರಗಳಿದ್ದಾವೆ. ಇವರೆಲ್ಲ ದ್ವೇಷಿಗಳಾಗಾದ್ರೆ ದುರ್ಗಾ ಮಾತಾ ಕೈಯಲ್ಲಿ 10 ಶಸ್ತ್ರಗಳಿದ್ದಾವೆ. ದುಷ್ಟರನ್ನ ನಾಶ ಮಾಡೋಕ್ಕೋಸ್ಕರ, ರಾಕ್ಷಸರನ್ನ ನಾಶ ಮಾಡೋಕೆ, ಅಧರ್ಮಿಗಳನ್ನು ನಾಶ ಮಾಡೋಕೆ, ದೇಶದ್ರೋಹಿಗಳನ್ನು ನಾಶ ಮಾಡೋಕ್ಕೋಸ್ಕರ ಒಂದು ತಲವಾರು, ಒಂದು ಆಯುಧ ಇಟ್ಕೊಳ್ಳೋಕ್ಕೆ ತಪ್ಪೇನು? ನಮ್ಮಲ್ಲಿ ನಮ್ಮ ಪರಂಪರೆನೇ ಇದೆ. ಹಿಂದೂ ಧರ್ಮದಲ್ಲಿ, ಹಿಂದೂ ಸಂಪ್ರದಾಯದಲ್ಲಿ ಆಯುಧ ಪೂಜೆ, ವರ್ಷಕ್ಕೆ ಒಂದ್ಸಲ ಆಯುಧ ಪೂಜೆ ಮಾಡ್ತೀವಿ ನಾವು. ಮತ್ತೆ ಮೂಲಭೂತವಾದವನ್ನ ನೀವು ಬಿತ್ತುತ್ತಾ ಇದ್ದೀರಿ. ಯಾವ ಮೂಲಭೂತ? ಆಯುಧ ಪೂಜೆ ಅನ್ನುವಂಥದ್ದು ನಮ್ಮ ಪರಂಪರೆ ರೀ, ನಮ್ಮ ಸಂಸ್ಕೃತಿ ರೀ. ಒಮ್ಮೆಲೆ AI ಬಂತು ಅಥವಾ IT-BT ಬಂತು ಅಥವಾ ಇದು ಬಂದ ತಕ್ಷಣ ನಮ್ಮ ಮೂಲ ಮರೆಯೋಕ್ಕಾಗಲ್ಲ. ನಮ್ಮ ತಂದೆ ತಾಯಿನೇ ಮಾತೃದೇವೋಭವ, ಇದು ಮಾತೃದೇವೋಭವನೇ, ಅದನ್ನು ಮರೆಯೋಕ್ಕಾಗಲ್ಲ. ಅಂದ್ರೆ ತಂದೆ ತಾಯಿ ಮರ್ತು ಬಿಡೋದಾ? IT-BT ಆದ ಕೂಡಲೇ ಅಥವಾ AI ಬಂದ ಕೂಡಲೇ ತಂದೆ ತಾಯಿನ ಮರಿಬೇಕಾ? ಗುರುಗಳನ್ನ ಮರಿಬೇಕಾ? ನಮ್ಮ ಸಂಸ್ಕೃತಿನ ಮರಿಬೇಕಾ? ಹಣೆ ಮೇಲೆ ಕುಂಕುಮ ಮರಿಬೇಕಾ? ಇಂಪಾಸಿಬಲ್. ಇದು ಮೂಲಭೂತ ಅಲ್ಲ. ಇದು ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಇದು ನಮ್ಮ ಆಚರಣೆ, ನಮ್ಮ ಬದ್ಧತೆ, ಸೊ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ. ಸೊ ಇದನ್ನ ನಾವು ಒಂದು ಹೆಣ್ಣಾಗಿ ಆಕೆ ಹೇಗೆ ಬದುಕಬೇಕು ಅನ್ನುವ ದೃಷ್ಟಿಯಲ್ಲಿದ್ದಾಳೆ, ಹಾಗೆ ಬದುಕೋದಕ್ಕೆ ನೀವು ಬಿಡ್ತಾ ಇಲ್ಲ ಅನ್ನೋದಾಯ್ತು. ಬೇಕಾದಂಗೆ ಬದುಕಲಿ, ನಮ್ದೇನು ಅಭ್ಯಂತರ ಇಲ್ಲ. ಮತ್ತೆ ನೀವು ಇಷ್ಟೋ ತನಕ ಹೇಳಿರೋದು ಪೂರ್ತಿ ಹೇರಿಕೆ ಆಯ್ತಲ್ಲ? ಅಲ್ಲ, ಹೇರಿಕೆ ಇಲ್ಲ, ನಮ್ಮ ಪರಂಪರೆ ರೀ, ಸಂಪ್ರದಾಯ ಅದು. ಈಗ ಸಣ್ಣ ಮಗು ಶಾಲೆಗೆ ಹೋಗೋದಲ್ಲ ಅಂತ ಹೇಳುತ್ತೆ, ಬಿಡಿ ಅದಕ್ಕೆ ಹೆಂಗ್ ಬೇಕಾದಂಗೆ ಬದುಕಲಿ ಅಂತ ಹೇಳಕ್ಕಾಗತ್ತಾ? ಅದಕ್ಕೂ ಕಲಿಸ್ಬೇಕಾಗತ್ತೆ, ಶಿಕ್ಷಣ ಕೊಡಬೇಕಾಗತ್ತೆ. ಹೀಗೆ 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 ಹಿಡ್ಕೊಂಡು ತಗೊಂಡು ಹೋಗಿ ಶಾಲೆಗೆ ತಲುಪಿಸ್ಬೇಕಾಗತ್ತೆ. ಕತ್ತಿ ಹಿಡ್ಕೊಂಡಿರಿ, ಮತ್ತೆ ಲಾಂಗು, ಮಚ್ಚು ಗಿಚ್ಚು ಎಲ್ಲ ಮನೇಲಿ ಇಟ್ಕೊಂಡಿರಿ ಅನ್ನೋದನ್ನು ಕೂಡ ಹೇಳ್ಕೊಡ್ಬೇಕಾ? ಹೌದು, ಹೇಳಲೇಬೇಕು. ಯಾಕೆ? ಪ್ರೀತಿಯಿಂದ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ವಾ ಹಾಗಾದ್ರೆ? ಇಲ್ಲಿವರೆಗೆ ಎಲ್ಲ ಆಗಿದೆ? ಯಾವ ಪ್ರೀತಿಯಿಂದ ಆಗಿದೆ ತೋರಿಸ್ಕೊಡಿ. ಅಲ್ಲ, ನೀವು ಹೇಳುವಷ್ಟ್ರ ಮಟ್ಟಿಗೆ ಸಮಾಜ ಅಷ್ಟ್ರ ಮಟ್ಟಿಗೆ ಕದಡಿದ ಅಂತ ನಿಮ್ಗೆ ಅನ್ಸತ್ತಾ? ಸಮಾಜಕ್ಕೆ ಎದುರಿಲ್ಲ, ಸಮಾಜದಲ್ಲಿ ಇರುವಂತ ಕೆಲವೊಂದು ವ್ಯಕ್ತಿಗಳಿಂದ ಹಾನಿ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ನಮ್ಮ ಸಂಪ್ರದಾಯಕ್ಕೆ ಹಾಳಾಗ್ತಾ ಇದೆ. ಈಗ ಹಿಂದೂ ಹುಡುಗಿನ ನೀವು ಪ್ರೀತಿ ಮಾಡೋದು ಮಾಡಿ ಹೆಸರಾಗಿ ಬದಲಾವಣೆ ಮಾಡ್ಕೊಳ್ತೀರಿ. ಅಬ್ದುಲ್ಲಾ ಇದ್ದಿದ್ದು ಅಶೋಕ್ ಅಂತ ಯಾಕೆ ಹೇಳ್ತೀರಿ? ಆಸೀಫ್ ಅಂತ ಯಾಕೆ ಹೇಳ್ತೀರಿ? ಇದು ನಾಟಕ ಅಲ್ವಾ? ಆಯ್ತು, ಪ್ರೀತಿ ಆದ ಮೇಲೆ ಅವಳನ್ನು ಬುರ್ಕಾ ಹಾಕಿಸ್ತೀರಿ, ಬಿಡಿ, ಅವಳನ್ನು ಸ್ವಾತಂತ್ರ್ಯ ಬಿಡಿ. ಅವಳಿಗೆ ಗೋಮಾಂಸ ಯಾಕೆ ತಿನ್ನಿಸ್ತೀರಿ? ಅವಳು ಇಡೀ ಜೀವನ ಪೂರ್ತಿ ಶಾಕಾಹಾರಿ ಇದ್ದಂತ ಒಬ್ಬ ಹುಡುಗಿನ ಪ್ರೀತಿ ಮಾಡಿದ್ಮೇಲೆ ಪ್ರೀತಿ ಮಾತ್ರ ಇರಬೇಕು ವಿನಃ ಆಹಾರ ಪದ್ಧತಿ, ವೇಷ ಪದ್ಧತಿ, ನಿಮ್ಮ ಮತಾಂತರ ಪದ್ಧತಿ ಯಾಕಿದು? ಕೇರಳ ಸ್ಟೋರಿನ ಕತೆ ಹೇಳ್ತಾ ಇದ್ದೀರಿ ಈಗ. ಕೇರಳ ಸ್ಟೋರಿ ವಾಸ್ತವಿಕ. ನಾವು ಪ್ರತಿನಿತ್ಯ ಕೇರಳ ಸ್ಟೋರಿಗಳನ್ನು ನಾವು ಅನುಭವಿಸ್ತಾ ಇದೀವಿ, ಎದುರಿಸ್ತಾ ಇದೀವಿ. ಮೊನ್ನೆ 2 ದಿನದ ಹಿಂದೆ ದಾವಣಗೆರೆಯಲ್ಲಿ ಜಿಮ್ ಟ್ರೈನರ್ ಒಬ್ಬನ ಏನ್ ಮಾಡಿದ, ಇಸ್ಮಾಯಿಲ್, ಎಂತ ನೀಚ ಮದುವೆ ಆಗಿದೆ. ಮದುವೆ ಆದಂತ ವ್ಯಕ್ತಿ 3 ಜನ ಬಹಳ ಬಿಗ್ ಶಾಟ್ ಹೆಂಡತಿಯರನ್ನೆಲ್ಲ ಕೆಡಿಸಿದ್ದಾನೆ, ವಿಡಿಯೋ ಮಾಡಿದ್ದಾನೆ. 6 ಜನ ವಿದ್ಯಾರ್ಥಿಗಳನ್ನ ಕೆಡಿಸಿದ್ದಾನೆ, ವಿಡಿಯೋ ಮಾಡಿದ್ದಾನೆ. ಯಾಕೆ? ಸೊಕ್ಕಲ್ಲೇನದು? ಪ್ರೀತಿನ ಇದು? ಇದು ಸೌಹಾರ್ದನ? ಇದು ಇಸ್ಲಾಂ ಹೇಳುತ್ತಾ? ಇದು ಅಲ್ಲಾ ಹೇಳಿದನ? ಇದ ಕುರಾನ್ ಹೇಳುತ್ತಾ? ಇದು ಕುರಾನ್ ಹೇಳುತ್ತೆ. ಕುರಾನ್ ಹೇಳುತ್ತೆ ಏನಂತ? ಅವರಲ್ಲಿ ಹೆಣ್ಣಿಗೆ ಬೆಲೆ ಇಲ್ಲ, ಹೆಣ್ಣು ಒಂದು ಭೋಗದ ವಸ್ತು, ಅವಳಿಗೆ ಹಕ್ಕಿಲ್ಲ, ಕುರಾನ್ ಹೇಳುತ್ತೆ. ಹಾಗಾಗಿ ಅವ್ರು ಪಾಲಿಸ್ತಾ ಇದ್ದಾರೆ. ನಾವು ಇಲ್ಲ, ನಾವು ಒಪ್ಪಲ್ಲ.
ಮಾತೃದೇವೋ ಪ್ರತಿಯೊಂದು ಸ್ತ್ರೀಯನ್ನ ನಾವು ಗೌರವದಿಂದ ಕಾಣ್ತಾ ಇರುವಂಥ ಈ ದೇಶದಲ್ಲಿ ಈ ರೀತಿಯ ನೀನು ಭೋಗ ಪ್ರಾಣಿ ಭೋಗ ವಸ್ತು ಮಾಡಿದರೆ ನೀನು ಮದುವೆ ಆದಂಥವನು ವ್ಯಕ್ತಿ ಬಾಯಿ ಮುಚ್ಕೊಂಡೆ ಮದುವೆ ನಿನ್ನ ಹೆಂಡತಿ ಜೊತೆ ಬೇಕಾದ್ ಮಾಡ್ಕೋ, ವಿಡಿಯೋ ಮಾಡ್ಕೋ, ನಿನ್ನ ಮಗಳಂದು ವಿಡಿಯೋ ಮಾಡ್ಕೋ. ಆದರೆ ನಮ್ಮ ಹಿಂದೂ ಹೆಣ್ಮಕ್ಕಳನ್ನು ಕೆಡಿಸೋದು ನಿಮ್ಗೆ ಯಾರು ಹಾಕೊಟ್ಟಿದ್ದಾರೆ? ಯಾರಲ್ಲಿ ಒದ್ದು ಅವನನ್ನು ಒಳಗಡೆ ಹಾಕ್ಸಿದೀವಿ, ಈಗ ಜೈಲಿಗೆ ಹಾಕ್ಸಿದ್ವಿ. ಇದನ್ನು ಹೋರಾಟ ಮಾಡಬಾರ್ದಾ? ನಮ್ಮ ಹಿಂದೂ ಹೆಣ್ಮಕ್ಳು ಹಿಂದೂ ಮಹಿಳೆಯರು ಉಳಿಸ್ಬಾರ್ದ ನಾವಾಗಂದ್ರೆ? ಇದು ನಮ್ಮ ಧರ್ಮ. ಮೊನ್ನೆ ಮಂಗಳೂರಲ್ಲಿ ಒಂದು ಕೊಲೆ ಆಯ್ತು, ಅದ್ರ ಬಗ್ಗೆ ಧ್ವನಿ ಇಲ್ಲ ನಿಮ್ದು? ಇಲ್ಲ, ಮಾತಾಡಿದೆ ನಾನು, ಇಮ್ಮಿಡಿಯೇಟ್ ಹೇಳಿದ್ದೀನಿ ನಾನು. ಅದೇ ಮುಸ್ಲಿಂ ಒಬ್ಬ ಯುವಕ ಬಂದ ಆಕೆಯನ್ನು ಕೊಂದಿದ್ದಿದ್ರೆ ನೀವು ನಿಮ್ಮ ಸಂಘಟನೆ ಕರ್ಕೊಂಡೋಗಿ ಮಂಗಳೂರಲ್ಲಿ ಪ್ರತಿಭಟನೆ ಮಾಡ್ತಿರ್ಲಿಲ್ವಾ? ಎಸ್, ಮಾಡ್ತಿದ್ದೆ, ಡೆಫಿನೆಟ್ಲಿ ಮಾಡ್ತಿದ್ದೆ. ಮುಸ್ಲಿಮರ ದೇಶದ್ರೋಹಿತನ ನಿಲ್ಲಿಸಬೇಕಾಗಿದೆ, ಮುಸ್ಲಿಮರ ಮತಾಂತರ ನಿಲ್ಲಿಸಬೇಕಾಗಿದೆ, ಮುಸ್ಲಿಮರ ಗೋಮಾಂಸ ಮಾಡುವಂತದ್ದು ನಿಲ್ಲಿಸಬೇಕಾಗಿದೆ. ಆ ಕೊಲೆ ಮಾಡಿದ ಹುಡುಗ ಹಿಂದೂ ಆಗಿರುವ ಕಾರಣಕ್ಕೆ ಆತ ಒಳ್ಳೆಯವನ ಕೆಟ್ಟವನಲ್ವಾ? ಒಳ್ಳೆಯವನಂತೆ ನಾನು ಹೇಳೇ ಇಲ್ಲ, ಹೇಳುವುದೂ ಇಲ್ಲ. ಕೊಲೆನೇ, ತಪ್ಪನೆ. ಹಿಂದೂ ಹುಡುಗರಲ್ಲಿ ಕತ್ತಿ, ಮಚ್ಚು, ಲಾಂಗು ಇದೆಲ್ಲ ಹಿಡಿಯೋ ಹಾಗೆ ಮಾಡಿರೋದು ನಿಮ್ಮದೇ ಸಂಘಟನೆ ಅಂತ ಗಂಭೀರವಾದಂತ ಆರೋಪ ಇದೆ. ನೋಡಿ, ಆರೋಪ ಮಾಡೋರು ಬೇಕಾದಷ್ಟು ಮಾಡ್ಕೊಳ್ತಾರೆ. ನಾವು ಬರೇ ಹಿಂದೂ ಹುಡುಗರು ಅಷ್ಟೇ ಅಲ್ಲ, ಪ್ರತಿಯೊಂದು ಹಿಂದೂ ಮನೆಯಲ್ಲಿ ತಮ್ಮ ಸುರಕ್ಷತೆಗೋಸ್ಕರ ಕತ್ತಿ, ಲಾಂಗು, ಮಚ್ಚು ಇಟ್ಕೊಳ್ಳಿ ಅಂತ ಹೇಳ್ತೀರಿ ನೀವು. ಆಯುಧ ಪೂಜೆ ಬೂಟಾಟಿಕೆ ಅಲ್ಲ, ಆಯುಧ ಪೂಜೆ ಅನ್ನುವಂಥ ಸಂಪ್ರದಾಯ ಇದೆ. ಇದು ಎಲ್ಲಿಂದ ಅಲ್ಲಿ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂತ ಈ ಆಯುಧ ಪೂಜೆ ಇದೆ, ಆಯುಧವನ್ನು ಪೂಜೆ ಮಾಡ್ರಿ ಅಂತ ಹೇಳಿದ್ವಿ. ಏನ್ ತಪ್ಪೇನಿದ್ರೆ ಹೇಳ್ತೀವಿ, ಹೌದು. ಹಂಗ ಹೇಳಿದಿದ್ರೆ ಯಾರೂ ಮಾತಾಡ್ತಿರ್ಲಿಲ್ಲ ಮುತಾಲಿಕ್ ಅವ್ರೆ. ನೀವು ಹೇಳಿರೋದು ಹೆಂಗು ಅಂತಂದ್ರೆ, ಯುವತಿಯರ ರಕ್ಷಣೆಗೆ ಯಾರಾದ್ರೂ ಬಂದ್ರೆ ಕಡಿಬೇಕು ಅವ್ರನ್ನ, ಅದಕ್ಕೋಸ್ಕರ ನೀವು ಕತ್ತಿ, ಮಚ್ಚು, ಲಾಂಗ್ ಇಟ್ಕೊಳ್ಳಿ ಮನೇಲಿ ಅಂತ ಹೇಳಿದ್ರಿ. ಯುವತಿಯರು ಯಾರೋ ರೇಪ್ ಮಾಡಕ್ ಬಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಹೇಳಿ? ಅವ್ರು ಮಾಡು, ಆನಂದವಾಗಿ ಮಾಡು ನೀನು ಅಂತ ಹೇಳಿ ಶಾಂತವಾಗಿರ್ಬೇಕು, ಅಥವಾ ಕಂಪ್ಲೇಂಟ್ ಕೊಡಕ್ಕೆ ಅಲ್ಲಿ ಎಲ್ಲಾದ್ರೂ ಓಡಾಡ್ಬೇಕು, ಪೊಲೀಸರು ಬರೋ ತನಕ ನಿಂತ್ಕೊಳ್ಬೇಕು, ಒದಿಬೇಕೋ ಇಲ್ಲೋ, ಅಥವಾ ಏನಾದ್ರೂ ಕೈಯಲ್ಲಿ ಅಲ್ಲಿ ಬಾಜು ಬಾಜು ಏನಾರ ಸಿಕ್ಕರೆ ಹೊಡಿಬೇಕೋ ಇಲ್ಲೋ? ರೇಪ್ ಮಾಡೋನ್ ಮನೆಗ್ ಬಂದ್ ಮಾಡಲ್ಲ ಸರ್. ಅಲ್ಲ, ರೇಪ್ ಇರ್ಲಿ, ಚುಡಾಯಿಸೋದಿರ್ಲಿ, ಯಾವುದೇ ಹುಡುಗಿನ ಏನೇ ಮಾಡಿದ್ರು ಕೂಡ ಪ್ರತಿಕ್ರಿಯೆ ಅನ್ನುವಂಥದ್ದು ಮಾಡ್ಬೇಕೋ ಇಲ್ಲೋ? ಮಾಡ್ಬೇಕು. ಮತ್ತೆ ಅದನ್ನೇ ಧೈರ್ಯ ಅಂತ ಹೇಳ್ತಾ ಇದೀವಿ, ಅದನ್ನೇ ನಾವು ಸಾಂಕೇತಿಕವಾಗಿ ಹೇಳ್ತಾ ಇದೀವಿ. ಆ ಸುರಕ್ಷಿತ ವಾತಾವರಣವನ್ನ ಸಮಾಜದಲ್ಲಿ ನೀವು ಬಿಂಬಿಸ್ಬೇಕಿತ್ತು, ಮಾಡಿಸ್ಬೇಕಿತ್ತು. ಅದನ್ನ ಮಾಡಿಲ್ಲ ನೀವು. ಮನೆಯಲ್ಲಿ ಮಚ್ಚಿಟ್ಕೊಳ್ಳಿ, ಲಾಂಗ್ ಇಟ್ಕೊಳ್ಳಿ, ಅದನ್ನ ಇಟ್ಕೊಳ್ಳಿ, ಪಿಸ್ತೂಲ್ ಇಟ್ಕೊಳ್ಳಿ ಅಂತ ಹೇಳ್ತೀರಾ. ನಿಮ್ಮ ಸಂಘಟನೆಗಳೆಲ್ಲ ಏನ್ ಮಾಡ್ತಿದ್ವು ಹಾಗಾದ್ರೆ? ಇಡೀ ಸಮಾಜದಲ್ಲಿ ಹಿಂದೂ, ಮುಸ್ಲಿಮ್ರು, ಕ್ರೈಸ್ತರು, ಮಗದೊಬ್ರು ಎಲ್ಲರೂ ಚೆನ್ನಾಗಿರೋ ಹಾಗೆ ವಾತಾವರಣ ನಿರ್ಮಾಣ ಮಾಡ್ಬೋದಿತ್ತಲ್ಲ. ಅದ್ ನಾವ್ಯಾಕೆ ಮಾಡ್ಬೇಕು? ಸರ್ಕಾರ ಏನ್ ಮಾಡುತ್ತೆ? ಕತ್ತೆ ಕಾಯತ್ತಾ? ನಮ್ಮ ಸಂಘಟನೆ ನಾವು ಏನ್ ಮಾಡ್ಬೇಕು? ನಾವು ಮಾಡ್ತಾ ಇದೀವಿ. ಹಿಂದೂ ಸಮಾಜವನ್ನ ಜಾಗೃತಿ, ಹಿಂದೂ ಸಮಾಜವನ್ನ ಸುರಕ್ಷತೆ ದೃಷ್ಟಿಯಿಂದ ನಾವೇನ್ ಮಾಡ್ತಾ ಇದೀವಿ. ಎಲ್ಲರೂ ಸುಖ ಶಾಂತಿ, ಇದು ನಮ್ ಕೆಲಸ ಅಲ್ಲ ಅದು. ನಾವು ಹಿಂದೂಗಳಿಗೋಸ್ಕರ ಇದೀವಿ, ಹಿಂದೂಗಳಿಗೋಸ್ಕರನೇ ಇರೋದು ಅಷ್ಟೇ. ಸುರಕ್ಷತೆ ಅಂದ್ರೆ ಪಬ್ಲಿಕ್ ಹೋಗೋದು, ಅಲ್ಲೆಲ್ಲ ಹೋಗೋದು, ದಾಳಿ ಮಾಡೋದು, ಜಗಳ ಮಾಡೋದು, ಗಲಾಟೆ ಮಾಡೋದು. MP ಸರ್ಕಾರ ಏನ್ ಕತ್ತೆ ಕಾಯ್ತಾ ಇದೆ? ಸಗಣಿ ತಿಂತಾ ಇದಾರ? ಅವ್ರ ಏನ್ ಕೆಲಸ ಆಗಾದ್ರೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಕೆಲಸ ಆಗಾದ್ರೆ? ಏನ್ ಮಾಡ್ತಾ ಇದಾರೆ ಅವರು? ಇದೇ ಸರ್ಕಾರ ಮಾಫಿಯಾ, ಸೆಕ್ಸ್ ಮಾಫಿಯಾ ಇವತ್ತು ಎಷ್ಟರ ಪ್ರಮಾಣದಲ್ಲಿದೆ? ಯಾರ್ಯಾರು ಈ ರಾಜಕಾರಣಿ ಮಕ್ಕಳು ಎಷ್ಟು ರೀತಿಯ ಡ್ರಗ್ ನಲ್ಲಿದ್ದಾರೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ವಾ ಅವ್ರಿಗೆ? ಒಬ್ಬನಾದ್ರೂ ಏನಾದ್ರು ಮಾಡಿದಾರ ಇವರು? ಎಲ್ಲ ಬಾಲ ಬಡ್ಕೊಂಡಿರ್ತಾರೆ ಈ ರಾಜಕಾರಣಿಗಳದ್ದು. ಈ ಶಾಂತಿ ಸೌಹಾರ್ದ ನಮಗೇನು ಹೇಳ್ತಾ ಇದ್ದೀರಿ ನೀವು? ನಾವು ಹಿಂದೂ ಸಂಘಟಕರು, ಹಿಂದೂಗಳ ರಕ್ಷಣೆಗೋಸ್ಕರ ಅಂತಾನೆ ಇರೋದು ನಾವು ಅಷ್ಟೇ. ಅದು ಶಾಸ್ತ್ರನೋ ಶಾಂತಿನೋ ಸೌಹಾರ್ದನೋ ಕ್ರಾಂತಿನೋ ಯಾವುದೇ ರೀತಿಯಲ್ಲ, ನಮ್ಮ ಹಿಂದೂ ಸಮಾಜ ಸುರಕ್ಷಿತವಾಗಿರಬೇಕು ಅನ್ನುವಂಥದ್ದು ನಮ್ಮ ಕರ್ತವ್ಯ, ನಾವು ಮಾಡ್ತಾ ಇದ್ವಿ. ಅಲ್ಲ ರೀ, ನೀವು ಹಿಂದೂ ಧರ್ಮವನ್ನು ಉಳಿಸ್ಬೇಕು ಅನ್ನುವಂತಹ ಅನಿವಾರ್ಯತೆ ಏನಿದೆ? ಹಿಂದೂ ಧರ್ಮ ತಲಾಂತರಾಂತರದಿಂದ ಬಂದಿದೆ, ಉಳ್ಕೊಂಡು ಅದನ್ನ ಪಾಲಿಸ್ಕೊಂಡು ಬಂದಿದ್ದಾರೆ. ಎಲ್ಲರೂ ಕೂಡ ಅದರ ಅನುಸರಣೆಯನ್ನ ಮಾಡ್ತಿದ್ದಾರೆ. ನಾನು ಮಾಡ್ತಾ ಇದ್ದೀನಿ, ನೀವು ಮಾಡ್ತಾ ಇದ್ದೀರಾ, ಎಲ್ಲರೂ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡಿದ್ರೆ ಮತಾಂತರ ಅನ್ನುವಂಥ ಪ್ರಕ್ರಿಯೆ ನಡೀತಾ ಇರಲಿಲ್ಲ. ಇವತ್ತು ಪ್ರತಿನಿತ್ಯ ಮತಾಂತರ ಅನ್ನುವಂಥ ಕ್ರಿಶ್ಚಿಯನ್ರದ್ದು ವಿಪರೀತ ಆಗ್ತಾ ಇದೆ. ಅವರು ಮತಾಂತರ ಯಾಕೆ ಮಾಡಬೇಕು? ಯಾವ ಹಿನ್ನೆಲೆಯಲ್ಲಿ ಮಾಡಬೇಕು? ಅಸ್ಪೃಶ್ಯರು, ಬಡವರು ಅನ್ನುವಂಥವ್ರು. ಹಾಗಾದ್ರೆ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಬಡವರು ಇಲ್ಲೇ ಇಲ್ವಾ? ಅಸ್ಪೃಶ್ಯತೆ ಇಲ್ಲೇ ಇಲ್ವಾ? ಕರಿ ಬಿಳಿ ಅನ್ನುವಂಥದ್ದು ಇಲ್ಲೇ ಇಲ್ವಾ?
ಬೇಕಾದಷ್ಟು ತುಂಬಿ ತುಳುಕ್ತಾ ಇರುವಂಥ ಅವರ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಅದನ್ನು ಬಿಟ್ಟು ಇಲ್ಲಿ ಯಾಕೆ ಬರ್ತಾ ಇದ್ದಾರೆ ಅಂದರೆ ಇದನ್ನು ನಮ್ಮದನ್ನು ಹಾಳು ಮಾಡಿ ಕ್ರಿಶ್ಚಿಯಾನಿಟಿ ಮಾಡಬೇಕು, ಭಾರತವನ್ನು ಐರ್ಲೆಂಡ್ ಮಾಡಬೇಕು, ಭಾರತದ ಆಸ್ಟ್ರೇಲಿಯಾ ಮಾಡಬೇಕು, ಇದು ಅವರ ಉದ್ದೇಶ ಇದೆ. ಸರಿ, ಇನ್ನು ಇನ್ನೊಂದು ಗೋಹತ್ಯೆ ಯಾಕೆ ಮಾಡಬೇಕು? ಮತಾಂತರ ಯಾಕೆ ಮಾಡ್ತಾ ಇದ್ದಾರೆ ನೀವು? ಬಾಂಬು ಬಂದೂಕು ಹಾಕಿ ಭಯೋತ್ಪಾದನೆ ಯಾಕೆ ಮಾಡ್ತಾ ಇದ್ದಾರೆ? ಯಾಕೆ ಕೊಲ್ತಾ ಇದ್ದಾರೆ? ನಿಮ್ಮ ಸಿದ್ಧಾಂತಕ್ಕೆ ಹತ್ತಿರ ಇರುವಂತಹ ಸರ್ಕಾರ ಈಗ ಕೇಂದ್ರದಲ್ಲಿದೆ. ಇಡೀ ವಿಶ್ವದಲ್ಲಿ 2ನೇ ಅತ್ಯಂತ ದೊಡ್ಡ ಗೋಮಾಂಸ ರಫ್ತು ಮಾಡುವಂತಹ ದೇಶ ಭಾರತ. 100% ಸತ್ಯವಾದ್ದು. ನಾನು ಅದನ್ನು ವಿರೋಧ ಮಾಡ್ತಾ ಇದ್ದೀವಿ, ತಪ್ಪು ಅಂತ ಹೇಳ್ತಾ ಇದ್ದೀವಿ. ರಫ್ತಾಗ್ತಾ ಇರುವಂಥ ಗೋಮಾಂಸವನ್ನು ತಡೀಲೇಬೇಕು. ಈಗಾಗಲೇ ಹೋದ ತಿಂಗಳು ನಾವು ದೊಡ್ಡ ಇಡೀ ದೇಶಾದ್ಯಂತ ಗೋರಕ್ಷಣೆಯನ್ನು ಗೋಮಾತಾ ರಾಷ್ಟ್ರಮಾತಾ ಮಾಡಿ ಗೋಮಾಂಸ ರಫ್ತು ಮಾಡೋದನ್ನು ನಿಲ್ಲಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ತಗೊಂಡ್ಬನ್ನಿ ಅಂತನ್ನುವಂಥದ್ದು ನಾವು ಈಗಾಗಲೇ ಸಹಿ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ನೀವು ಹೇಳಿದ 100% ಸತ್ಯ. ನಾನು ಈ ಪಾಯಿಂಟ್ ಅನ್ನ ಒಪ್ತೇನೆ. ಮತ್ತು ಅವರು ಮಾಡ್ತಾ ಇರುವಂತಹ ತಪ್ಪು, ಅದನ್ನು ವಿರೋಧ ಮಾಡಿದೀವಿ, ಇನ್ನೂ ವಿರೋಧ ಮಾಡ್ತೀವಿ. ಆ ಗೋಮಾಂಸ ರಫ್ತು ಮಾಡುವಂತಹ ಕಂಪನಿಗಳಲ್ಲಿ ಯಾರ್ಯಾರ್ದು ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಅರಿವು ಇದೆಯಾ? ನನಗೆ ಗೊತ್ತಿಲ್ಲ. ಅದು ಯಾವನೇ ಇರ್ಲಿ ಅವನು ತಪ್ಪೇನೆ ಒದಿಬೇಕು. ಅವನು ಬ್ರಾಹ್ಮಣ ಇರಲಿ, ಜೈನ್ ಇರಲಿ, ಸಿಖ್ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, RSS ಇರಲಿ, ಶ್ರೀರಾಮ್ ಸೇನೆ ಇರಲಿ, ಗೋಮಾಂಸದ ಈ ಅಂಗಡಿಗಳು ಗೋಮಾಂಸದ ಸಂಬಂಧಪಟ್ಟಾಗ ಏನಾದರೂ ಅವ್ರದ್ದು ಕಸಾಯಖಾನೆಗಳು ಇತ್ತು ಅಂದ್ರೆ ಓದಿಬೇಕು, ನಿಲ್ಲಿಸ್ಬೇಕು, ತಡಿಬೇಕು, ಕೇಸ್ ಹಾಕಬೇಕು, ಒದ್ದು ಜೈಲಿಗೆ ಹಾಕಬೇಕು ಅಂತನ್ನುವಂಥ ನನ್ನ ನಿಲುವು ಇದೆ. ನಾವು ಅದನ್ನು ಮಾಡ್ತಾ ಬಂದಿದ್ದೀವಿ. ಮುತಾಲಿಕ್ ಅವರೇ, ನೀವು ಹಿಂದುತ್ವ ಅಂತೆಲ್ಲ ಹೇಳ್ತೀರಿ, ಬೀದಿಗೆ ಇಳ್ತೀರಿ, ಹೋರಾಟ ಮಾಡ್ತೀರಿ, ಹಿಂದುತ್ವ ರಕ್ಷಣೆ ಮಾಡಬೇಕು ಅಂತ ಎಲ್ಲನೂ ಕೂಡ ಹೇಳ್ತೀರಿ. ಈ ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಆಮೇಲೆ ದಲಿತರ ವಿರುದ್ಧವಾಗಿ ನಡೀತಾ ಇರುವಂತಹ ದೌರ್ಜನ್ಯ, ಇದನ್ನ ನಿಲ್ಲಿಸೋದಕ್ಕೆ ನಿಮ್ಗೆ ಇನ್ನೂ ಕೂಡ ಆಗಿಲ್ವಲ್ಲ? ನೋಡಿ, ಅಸ್ಪೃಶ್ಯತೆ ಅನ್ನುವಂಥದ್ದು, ದಲಿತರಿಗೆ ಶೋಷಣೆ ಆಗ್ತಾ ಇರುವಂಥದ್ದು ನಾನು ಒಪ್ಕೊಳ್ತೇನೆ. ಡಾಕ್ಟರ್ ಅಂಬೇಡ್ಕರ್ ಅವರು ಯಾವುದಕ್ಕೋಸ್ಕರ ಹೋರಾಟ ಮಾಡಿದ್ರು, ಅವರ ಕನಸು ಇನ್ನೂ ನನಸಾಗಿಲ್ಲ, ಇನ್ನೂ ಜೀವಂತವಾಗಿದೆ. ಇನ್ನೂ ದಲಿತರಾಗೇ ಉಳಿದಿದ್ದಾರೆ. ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇದ್ದೀವಿ, ನಿರಂತರವಾಗಿ ಮಾಡ್ತಾ ಇದ್ದೀವಿ. ನಮ್ಮ ಸಂಘಟನೆಗಳಲ್ಲಿ ಸಾಕಷ್ಟು ಜನ ಇದ್ದಾರೆ. ಮತ್ತು ಇತ್ತೀಚೆಗೆ ಲವ್ ಜಿಹಾದ್ ಸಂಬಂಧಪಟ್ಟಾಗ ನಾವೆಲ್ಲ ಹೋರಾಟ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ದಲಿತ ಹುಡುಗಿಯರನ್ನ ಸಾಕಷ್ಟು ಪ್ರಮಾಣದಲ್ಲಿ ಮುಸ್ಲಿಮರು ಅಪಹರಿಸಿದ್ದು, ರೇಪ್ ಮಾಡಿದ್ದು, ಕೊಲೆ ಮಾಡಿದ್ದು ನಾವು ಬಲವಾಗಿ ವಿರೋಧ ಮಾಡಿದ್ದೀವಿ. ಸುಮಾರು ಈ 1 ವರ್ಷದಲ್ಲೇ 18 ದಲಿತ ಹುಡುಗಿಯರ ಮೇಲಾದಂಥ ಅನ್ಯಾಯ ವಿರುದ್ಧ ಹೋರಾಟ ಮಾಡಿ ಯಾರು ಮಾಡಿದಂಥ ವ್ಯಕ್ತಿ ಇವತ್ತು ಒದ್ದ ಜೈಲಿಗೆ ಹಾಕಿಸಿದ್ವಿ. ಸೊ ಈಗ ಅನೇಕ ನಾವು ಹುಣಸೂರಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಮತ್ತು ಎಲ್ಲ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ದೇವಸ್ಥಾನದ ಒಳಗಡೆಗೆ ಸಹಭೋಜನ ಅಂತ ಕಾರ್ಯಕ್ರಮ ಮಾಡಿದ್ವಿ ನಾವು. ದೇವಸ್ಥಾನದ ಒಳಗಡೆ, ಮೊದಲು ದೇವಸ್ಥಾನದ ಒಳಗಡೆ ಪ್ರವೇಶ ಇಲ್ಲ ಅವರಿಗೆ. ಅಲ್ಲಿ ಊಟಕ್ಕೆ, ಅವ್ರ ಜೊತೆಗೆ ಊಟಕ್ಕೆ ಅಲ್ಲಿ ಅರ್ಚಕರು, ಅಲ್ಲಿ ಧರ್ಮದರ್ಶಿಗಳು, ಬ್ರಾಹ್ಮಣರು, ಅವರು ಇವರು ಎಲ್ಲ ಸೇರಿ ನಾವು ಒಂದು ಸಹಭೋಜನ ಅಂತ ಮಾಡಿದ್ದೀವಿ. ಅದು ಯಾವಾಗಲೂ ಚಾಲ್ತಿಯಲ್ಲಿ ಇರೋ ಹಾಗೆ ನೋಡ್ಕೊಂಡಿದ್ದೀರಾ ನೀವು? ಹೌದು, ಅದನ್ನು ನಿರಂತರವಾಗಿ ನಾವು ಮಾಡಿದೆ. ಅಂದರೆ ಆ ಭಾವನೆಯನ್ನು ತೆಗೆದು ಹತ್ತಿರ ಬರುವಂಥ ಪ್ರಕ್ರಿಯೆಗೆ ನಾವು ಮಾಡ್ತಾನೇ ಇದ್ದೀವಿ, ನಡೀತಾನೆ ಇದೆ. ಮತ್ತು ನಮ್ಮ ಒಬ್ಬ ಬಹಳ ನಾವು ಉಚ್ಚ ವರ್ಗ ಅಂತ ಹೇಳ್ಕೊಳ್ಳುವಂಥ ಯುವಕರು ದಲಿತ ಹುಡುಗಿನ ಪ್ರೀತಿ ಮಾಡಿದರೆ ಎರಡೂ ಮನೆಯನ್ನು ಒಪ್ಕೊಳ್ಳಲ್ಲ. ಆದರೆ ಶ್ರೀರಾಮ್ ಸೇನೆ ಅದನ್ನು ಒಪ್ಪಿಸಿ ಎರಡೂ ಮನೆಯಲ್ಲಿ ಒಪ್ಪಿಸ್ತೀವಿ. ಒಪ್ಪಲಿಲ್ಲ ಅಂದರೆ ಅವರಿಬ್ಬರನ್ನು ಮೇಜರ್ ಇದ್ರಂದ್ರೆ ನಾವು ಮದುವೆ ಮಾಡಿಸ್ತೀವಿ, ಅವ್ರ ಸುರಕ್ಷೆ ಕೊಡಿಸ್ತೀವಿ ನಾವು. ಹಾಗೆ ಸುಮಾರು 32 ದಲಿತ ಮಹಿಳೆಯರ ಮದುವೆಯನ್ನು ನಾವು ಮಾಡಿಸಿದ್ವಿ. ಸೊ ಆ ರೀತಿಯ ಸೌಹಾರ್ದದ ಆಗಬೇಕು, ಆದರೆ ಸಾಲದು.
ನಮ್ಮ ಆ ಅರಿವು ಇದೆ ನಿಮ್ಗೆ, ಸೌಹಾರ್ದತೆ ಇನ್ನೂ ಕೂಡ ಆಗ್ಬೇಕು ಸಮಾಜದಲ್ಲಿ ಅನ್ನೋದು ನಿಮ್ಗೆ ಇನ್ನೂ ಅರಿವಿದೆ. ಹೌದು ಹೌದು. ನೋಡಿ, ನಮ್ಮ ಕೈ ಎಷ್ಟಿದೆ ಅಷ್ಟು ಕೆಲಸ ಮಾಡ್ಬೇಕು, ಅದನ್ನ ಮೀರಿ ನಾವು ಹೋಗಕ್ಕಾಗಲ್ಲ. ನಮ್ಮ ಸಂಘಟನೆ ಎಷ್ಟಿದೆ ಅಷ್ಟು ನಾವು ಕೆಲಸ ಮಾಡ್ತಾ ಇದೀವಿ. ಇದಕ್ಕೆಲ್ಲರೂ ಇಡೀ ಸಮಾಜ ಕೈ ಜೋಡಿಸ್ಬೇಕು. ಹೀಗೆ ಹೇಳುವ ಮುತಾಲಿಕ್ ಅವರು ಸೌಹಾರ್ದತೆಗೆ ಕೆಲಸ ಮಾಡಿದಕ್ಕಿಂತ ಹೆಚ್ಚು ದ್ವೇಷ ಬಿತ್ತಿರೋದೇ ಹೆಚ್ಚ ಅಂತ ಕಾಣಿಸುತ್ತೆ. ಸೌಹಾರ್ದ ನೀವು ಹೇಳೋದು ಅಸ್ಪೃಶ್ಯತೆ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದು. ಹಂಗಂದ್ರೆ ಸೌಹಾರ್ದ ಇರಬಾರ್ದು ಸಮಾಜದಲ್ಲಿ ಅಂತ ಹೇಳ್ತೀರಾ? ಸೌಹಾರ್ದ ನಾವು ಮಾಡ್ತಾನೆ ಇದೀವಿ. ಈ ದೇಶಕ್ಕೆ ನಮಗೆ ಹಿಂದೂಗಳಿಗೆ ಸೌಹಾರ್ದದ ಹೇಳೋ ಅವಶ್ಯಕತೆನೇ ಇಲ್ಲ. ಎಂದೂ ಯಾವತ್ತಿಗೂ ಕೂಡ ಅಲ್ಲ, ಹಿಂದೂಗಳಿಗೆ ಹೇಳೋದು ಅವಶ್ಯಕತೆ ಇಲ್ಲ. ಪ್ರಮೋದ್ ಮುತಾಲಿಕ್ ಅವರಿಗೆ ಶ್ರೀರಾಮ್ ಸೇನೆಗೆ ಹೇಳೋದಕ್ಕೆ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವು ಹಿಂದುತ್ವ ರಾಜಕಾರಣದಲ್ಲಿ ಹಿಂದುತ್ವ ಅಂತ ಹೇಳ್ಕೊಂಡು ನೈತಿಕ ಪೊಲೀಸ್ಗಿರಿ ಮಾಡ್ತೀರಿ ಅನ್ನುವಂತ ಆರೋಪ ನಿಮ್ಮ ಮೇಲಿದೆ. ನೀವು ಮೈ ತುಂಬಾ ಕೇಸ್ಗಳನ್ನ ಹಾಕೊಂಡಿದ್ದೀರಿ. ನಿಮ್ಮ ಸುತ್ತಮುತ್ತ ರಿಯಲ್ ಎಸ್ಟೇಟ್ ದಂಧೆಗಳಲ್ಲಿರೋರು ರೌಡಿ ಶೀಟರ್ಸ್ಗಳಿದ್ದಾರೆ. ಯಾವ ರೌಡಿ ಸೀಟರ್ಗಳು ಇಲ್ಲ, ಯಾವ ರಿಯಲ್ ಎಸ್ಟೇಟ್ಗಳು ಇಲ್ಲ. ನಾವು ಸಂಘಟನೆಯ ಪ್ರಮುಖರು ಕಾರ್ಯಕರ್ತರು ಇದಾರಷ್ಟೇ ವಿನಃ ಈ ರೀತಿಯ ಎರಡನೆಯ ದರ್ಜೆಯ ಇರುವಂಥ ಭೂ ಮಾಫಿಯಾ ಅಥವಾ ಇನ್ಯಾವುದೇ ಮಾಫಿಯಾಗಳು ನಮ್ಮ ಜೊತೆಗಿಲ್ಲ. ಹಾಗೆ ಇರಕ್ಕೆ ಸಾಧ್ಯನೂ ಇಲ್ಲ. ಇನ್ನು ನಾವು ಪ್ರಾಮಾಣಿಕವಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇರುವಂತಹ ಸಂಘಟನೆ ಇದೆ. ಸೊ ಅದಕ್ಕೆ ಇವತ್ತು ಸಮಾಜ ನಮ್ಮನ್ನು ಒಪ್ಕೊಳ್ತಾ ಇದೆ. ಅದಕ್ಕೆ ಎಲ್ಲರೂ ಇವತ್ತು ಒಪ್ಕೊಂಡು ಶ್ರೀರಾಮ್ ಸೇನೆ ಸಂಘಟನೆ ಏನು ಹೇಳುತ್ತೆ ಅಂತ ಹೇಳಿ ಕರ್ನಾಟಕದಲ್ಲಿ ನಂಬರ್ 1 ಹಿಂದೂ ಸಂಘಟನೆ ಶ್ರೀರಾಮ್ ಸೇನೆ ಸಂಘಟನೆ ಆಗಿ ಬೆಳೆದು ನಿಂತಿದ್ವಿ ಪ್ರಾಮಾಣಿಕತೆಯಿಂದ. ಸಮಾನತೆಯ ಹೋರಾಟ ಅಂತಂದ್ರೆ ಸಂವಿಧಾನವನ್ನ ಬದಿಗೊತ್ತಿ ಅಲ್ಪಸಂಖ್ಯಾತರನ್ನ ದ್ವೇಷಿಸಿ ಬಹುಸಂಖ್ಯಾತವನ್ನ ಕಟ್ಟೋದಾ, ಸ್ಥಾಪಿಸೋದಾ? ಹೌದು, ಬಹುಸಂಖ್ಯಾತ ಈ ದೇಶದಲ್ಲಿರುವಂತವ್ರು ಹಿಂದೂಗಳೇ. ಹಾಗಂತ ಸಂವಿಧಾನವನ್ನು ಪಾಲಿಸ್ತಾ ಇದ್ದೀರಾ ನೀವು? ನಮ್ಮ ಮನೆಯನ್ನು ನಮ್ಗೆ ಕಾಪಾಡಬೇಕು. ಸಂವಿಧಾನ ಬಿಟ್ಟು ನಾವು ಏನೂ ಬದುಕಕ್ಕೆ ಸಾಧ್ಯನೇ ಇಲ್ಲ. ಸಂವಿಧಾನನೇ ನಮಗೆ ಭಗವದ್ಗೀತೆ. ಈ ನೈತಿಕ ಪೊಲೀಸ್ಗಿರಿ, ದಾಳಿ, ಅಲ್ಲಿ ಹೋಗಿ ಗಲಾಟೆ, ಇದೆಲ್ಲ ಸಂವಿಧಾನ ಬದ್ಧವ? ಹೌದು, ಸಂವಿಧಾನದಲ್ಲೇ ಹೇಳಿದೆ. ಅಲ್ಲಿ ಹೋಗಿ ಪಬ್ಲಿಕ್ ದಾಳಿ ಮಾಡಿ, ಅಲ್ಲಿ ಹೋಗಿ ಗಲಾಟೆ ಮಾಡಿ ಅವ್ರನ್ನೆಲ್ಲ 8 ಕೇಸ್ ಆಗಿದಾವೆ. ಪೊಲೀಸರು ಸಗಣಿ ತಿಂತಾ ಇದ್ರು, ಲಂಚ ತಿಂತಾ ಇದ್ರು. ಅವ್ರೇನು ಮಾಡ್ಲಿಲ್ಲ ಅಂತೇಳಿ ಅದ್ರ ಬಂದು ನಮ್ಮ ಅಲ್ಲಿ ಸುತ್ತಮುತ್ತಲು ಇದ್ದಂತ ಸಮಾಜ ಬಂದು ನಮಗೆ ಹೇಳಿದ್ಮೇಲೆ ಅಲ್ಲಿ ಹೋಗಿದ್ದಾರೆ, ತಡೆದಿದ್ದಾರೆ. ಸೆಕ್ಸ್ ಮಾಫಿಯಾ, ವೈನ್ ಮಾಫಿಯಾ ಇದ್ದದನ್ನು ತಡೆದಿದ್ದಾರೆ. ಲೈಸೆನ್ಸು ಇರಲಿಲ್ಲ. ಸೊ ಇದನ್ನ ಪೊಲೀಸು ಸರ್ಕಾರ ಮಾಡದೇ ಇದ್ದಾಗ ಕೊನೆಗೆ ಸಮಾಜ, ಜನ ಸಂಘಟನೆ ಮಾಡಲೇಬೇಕಾಗತ್ತೆ. ನೀವು ಈ ತರದೆಲ್ಲ ಗಲಾಟೆ ಮಾಡಿರೋ ಕಾರಣಕ್ಕೋಸ್ಕರವಾಗಿ ಕರಾವಳಿ ಅಂತ ಭಾಗದಲ್ಲಿ ಇವತ್ತಿಗೂ ಕೂಡ ITBT ಕಂಪನಿಗಳು ಅಲ್ಲಿ ಬ್ರಾಂಚ್ ಅನ್ನ ಸ್ಥಾಪಿಸುವುದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂಥ ಆರೋಪನ ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರು ಕೂಡ ಮಾಡ್ತಾರೆ. ಅದಕ್ಕೆ ಮೂಲ ಕಾರಣರು ನಿಮ್ಮಂತ ಸಂಘಟನೆಗಳು ಅಂತ ಹೇಳ್ತಾರೆ. ನೋಡಿ, ಬೆಂಗಳೂರು ಒಂದೇ ಈ ರಾಜಕಾರಣಿಗಳಿಗೆ ಇದು ಒಂದೇ, ಇದು ದೊಡ್ಡದಾಗಿ ಬೆಳಿಬೇಕು ಅನ್ನುವಂಥದ್ದಿದೆ. ಇವರು ನಿಜವಾಗಿಯೂ ಕಳಕಳಿ, ವೇದನೆ ಬೆಳೆಸಬೇಕು, ಇಡೀ ರಾಜ್ಯ ಸೇವೆ ಮಾಡಬೇಕು ಅಂತಿದ್ದಿದ್ರೆ ಇಷ್ಟೊತ್ತಿಗೆ ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಮಂಗಳೂರು, ಆ ಕಡೆ ಕಲಬುರ್ಗಿ ಇವೆಲ್ಲವೂ ಕೂಡ ITBT ಸೆಂಟರ್ಗಳಾಗ್ತಿತ್ತು. ಅದು ಯಾರ ಕೈಯಲ್ಲಿದೆ? ಪ್ರಮೋದ್ ಮುತಾಲಿಕ್ನ ಕೈಯಲ್ಲಿದೆಯಾ? ಸರ್ಕಾರ ಯಾವ್ದಿರುತ್ತೆ ಅವ್ರದ್ದು ಕೈಯಲ್ಲಿದೆ. ಒಂದು ಆಸ್ಪತ್ರೆ ಇಲ್ಲ ಕಾರವಾರ ಜಿಲ್ಲೆಯಲ್ಲಿ, ಒಂದು ದೊಡ್ಡ ಆಸ್ಪತ್ರೆ ಇಲ್ಲ. ಇವರಿಗೆ ಈ ಆಡಳಿತ ಮಾಡಿದಂತ ನೀಚ ನಿರ್ಲಜ್ಜರಿಗೆ ಮಾನ ಮರ್ಯಾದೆ ಇದೆ ಇವರಿಗೆ. ಬಿಜೆಪಿ ಅವ್ರನ್ನ ಸೇರಿಸ್ಕೊಂಡು ಹೇಳ್ತಿದ್ದೀರಿ. ಎಲ್ಲರಿಗೂ ರಾಜಕಾರಣಿಗಳು ಅಂತಿದ್ದೇನೆ ನಾನು, ಕಾಂಗ್ರೆಸ್ ಅಂತ ಹೇಳಿಲ್ಲ. ಈ ರಾಜಕಾರಣಿಗಳು ಆಡಳಿತ ಮಾಡಿದಂತ ನೀಚರು ಇವರೆಲ್ಲರೂ. ಒಂದು ಆಸ್ಪತ್ರೆಗಳಿಲ್ಲ, ಒಂದೊಂದು ಶಾಲೆಗಳು. ಇವತ್ತು ಈ ವರ್ಷ 25-26 3,000 ಕನ್ನಡ ಶಾಲೆಗಳು ಕ್ಲೋಸ್ ಮಾಡಿದ್ದಾರೆ. ಇವ್ರು ಯಾವ್ದ್ರಲ್ಲಿ ಹೊಡಿಬೇಕು ಈ ಸರ್ಕಾರದವರಿಗೆ? ಇಂಥ ನೀಚರು ಇವರು. ದೊಡ್ಡ ಕರ್ನಾಟಕ ಅಂತ ಅನ್ನುವಂಥವ್ರು ಇವತ್ತು ಇನ್ನೊಂದು 10 ವರ್ಷದಲ್ಲಿ ಕನ್ನಡ ಶಾಲೆ ನಿಮಗೆ ಸಿಗೋಲ್ಲ, ಒಂದೂ ಸಿಗೋಲ್ಲ. ಕನ್ನಡ ಅಂತ ಮಾತಾಡುವ ಮುತಾಲಿಕ್ ಅವರು ಶಿವಸೇನೆಯನ್ನ ಕಟ್ಟೋದಕ್ಕೆ ಹೋಗಿ ವಾಪಸ್ ಬಂದು ಶ್ರೀರಾಮ್ ಸೇನೆಯನ್ನು ಕಟ್ಟರು. ಕನ್ನಡ ಸಲುವಾಗಿ, ಕರ್ನಾಟಕದ ಸಲುವಾಗಿ, ಕನ್ನಡ ವಿರೋಧಿ ಆದರೆ ಅವತ್ತೇ ನಾನು ರಾಜೀನಾಮೆ ಕೊಡ್ತೀನಿ, ಅದನ್ನು ಒದ್ದು ಬರ್ತೀನಿ ಅಂತ ಹೇಳಿದೆ. ಹಾಗೆ ಮಾಡಿ ಒದ್ದು ಬಂದಿದ್ದೀನಿ. ಕನ್ನಡ ವಿರೋಧಿ ಅಂದ್ಕೊಳ್ಳಿ ಬಿಟ್ಟು ಬಂದಿದ್ದೀನಿ. ಶಿವಸೇನೆಯನ್ನು ಒದ್ದು ಬಂದವರು ನೀವು? ಹೌದು, ಕನ್ನಡ ಸಲುವಾಗಿ, ಕರ್ನಾಟಕ ಸಲುವಾಗಿ. ಬಜರಂಗ ದಳ ಅದನ್ನು ಒದ್ದು ಬಂದವರ? ಇಲ್ಲ, ಬಜರಂಗ ದಳ ವೈಚಾರಿಕ ಭಿನ್ನಾಭಿಪ್ರಾಯದಿಂದ ಬಂದಂತದ್ದು.
ಹಾಗಾದ್ರೆ ನಿಮ್ಮ ಸಿದ್ಧಾಂತಕ್ಕೂ ಬಜರಂಗ ದಳದ ಸಿದ್ಧಾಂತಕ್ಕೂ RSS ನ ಸಿದ್ಧಾಂತಕ್ಕೂ ಸಾಮ್ಯತೆ ಇಲ್ಲ. ಎಲ್ಲ ಒಂದೇ, ಹೆಸರು ಬೇರೆ ಬೇರೆ, ಎಲ್ಲರದು ಗುರಿ ಒಂದೇ, ದಾರಿ ಬೇರೆ ಬೇರೆ, ಬೋರ್ಡ್ ಬೇರೆ ಬೇರೆ ಇದೆ. ಗುರಿ ಒಂದೇ, ಹಿಂದೂ ರಾಷ್ಟ್ರ, ಹಿಂದೂಗಳ ಸುರಕ್ಷತೆ, ಹಿಂದೂಗಳು ಒಂದಾಗಬೇಕು ಅನ್ನುವಂಥದ್ದು ಒಂದೇ ಇದೆ. ನೀವು RSS ನ ಹಾಗೆ ನೋಂದಣಿ ಮಾಡ್ಕೊಳ್ಳದೇ ಇರುವಂತ ಸಂಸ್ಥೆನ? ನಮ್ದು ರಿಜಿಸ್ಟರ್ಡ್ ಬಾಡಿ ಶ್ರೀರಾಮ ಸೇನೆ ಸಂಘಟನೆ 2005 ರಿಜಿಸ್ಟರ್ ಆಗಿದೆ. RSS ಗೆ ಏನಂತೀರಿ? ನಿಮ್ಮ ಮಾತೃ ಸಂಸ್ಥೆ ಅಲ್ಲ, ಅದು ಅವ್ರು ಬಿಟ್ಟಿದ್ದದು. ಅವ್ರು ಈಗಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಮೋಹನ್ಜಿ ಭಾಗವತ್ ಅವರೇ ಉತ್ತರ ಕೊಟ್ಟಿದ್ದಾರೆ, ನಾಟ್ ನೆಸೆಸರಿ ಅಂತ ಹೇಳಿ. ನೀವು ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ಬಹಳ ಪ್ರಯತ್ನ ಮಾಡಿದ್ರಿ, ಒಂದಿಷ್ಟು ಚುನಾವಣೆಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರಿ, ಬಿಜೆಪಿ ಜೊತೆಗೆ ಸೇರ್ಕೊಂಡು ಒಂದಿಷ್ಟು ಕಸರತ್ ಮಾಡೋದಕ್ಕೆ ಪ್ರಯತ್ನ ಪಟ್ರಿ. ಅಲ್ಲಿರೋರೇ ನಿಮ್ಗೆ ಬೈದು ಅದೇ ದಿವಸ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂತು. ಈ ತರದೆಲ್ಲ ಬೆಳವಣಿಗೆಗಳು ನಿಮ್ಮ ಮುಂದೆ ಆಯ್ತು ಅಂತ ಬಿಜೆಪಿ ಅವ್ರಿಗೆ ನಿಮ್ಮನ್ನ ಕಂಡ್ರೆ ಆಗಲ್ಲವಲ್ಲ? ಹಿಂದುತ್ವ ಅಂತ ಹೇಳ್ಕೊಂಡು ಮುತಾಲಿಕ್ ಮಾಡಿರುವಂತ ಕೆಲಸದ ಹೆಸರಲ್ಲಿ ರಾಜಕೀಯದಲ್ಲಿ ಚುನಾವಣೆಯಲ್ಲಿ ಗೆದ್ದು ಅವರು ಅಧಿಕಾರವನ್ನು ಅನುಭವಿಸಿದ್ರು, ಎಲ್ಲದನ್ನೂ ಅನುಭವಿಸಿದ್ರು ಅಂತ. ನೋಡಿ, ರಾಜಕಾರಣದಲ್ಲಿ ಇವತ್ತಿನ ರಾಜಕಾರಣ ಅದು ಬಿಜೆಪಿ, ಕಾಂಗ್ರೆಸ್ಸು, ಉಳಿದೆಲ್ಲ ಪಕ್ಷಗಳು ಸೇರಿಸಿ ಟೋಟಲ್ ಭ್ರಷ್ಟ ಆಗಿದ್ದಾವೆ. ಬಿಜೆಪಿ ಅವರು ಟೋಟಲ್ ಎಲ್ಲರೂ, ಇನ್ಕ್ಲೂಡಿಂಗ್ ಮೋದಿ ಅಂತ ಹೇಳ್ತೀರಿ? ಇನ್ಕ್ಲೂಡಿಂಗ್ ಬಿಜೆಪಿ. ಕರ್ನಾಟಕದ ಬಿಜೆಪಿ, ನಾನು ಸೆಂಟ್ರಲ್ ನಾನು ಮಾತಾಡಲ್ಲ. ಸೊ ಕರ್ನಾಟಕದ ಬಿಜೆಪಿ ಇವತ್ತು ಯಾವುದೇ ಬದ್ಧತೆ ಇಲ್ಲ. ಇವತ್ತು DK ಶಿವಕುಮಾರ್, ಸಿದ್ದರಾಮಯ್ಯ ಬರೋದಕ್ಕೆ 136 ಸೀಟ್ ಕಾಂಗ್ರೆಸ್ ಬರೋದಕ್ಕೆ ಕಾರಣ ಯಾರು? ಬಿಜೆಪಿ ಅವರು. ಇದೇ ಬಿಜೆಪಿ ಅವರು ಭ್ರಷ್ಟರಾದ್ರು. ಅವ್ರು ನಿಮ್ಮನ್ನ ಎಂತ ಆಚೆ ತಪ್ಕೊಂಡಿದ್ದಿದ್ರೆ ಬಿಜೆಪಿ ಅವರು ಭ್ರಷ್ಟರಲ್ಲ. ಅಲ್ಲ, ನಾನು ಇಂಥ ಭ್ರಷ್ಟರ ಜೊತೆಗೆ ನಾನು ತಪ್ಕೊಳ್ಳುವಂತವನಲ್ಲ. ಅಲ್ಲ, ಹೋಗಿದ್ರಲ್ಲ ಒಂದ್ಸಲ? ಅಲ್ಲ, ಅದು ಅವಾಗ ಹೋಗಿರ್ಬೋದು. ಹೋಗಿದ್ರು ಕೂಡ ಆ ಭ್ರಷ್ಟತೆಯನ್ನು ತೆಗಿಯಕ್ ಹೋಗಿದ್ದೀನಿ ನಾನು, ಭ್ರಷ್ಟರನ್ನು ಒದೆಯಕ್ ಹೋಗಿದ್ದೀನಿ ನಾನು, ಭ್ರಷ್ಟಾಚಾರ ಮುಕ್ತ ಬಿಜೆಪಿಯನ್ನು ಮಾಡಕ್ ಹೋಗಿದ್ದೀನಿ ನಾನು. ಭ್ರಷ್ಟಾಚಾರ ನಾನು ಬಳ್ಕೊಳಕ್ ಹೋಗಿಲ್ಲ. ಪ್ರಮೋದ್ ಮುತಾಲಿಕ್ ಸನ್ಯಾಸಿ, ಮದುವೆ ಆಗಿಲ್ಲ, ಮನೆ ಇಲ್ಲ, ನಂದು ಅಕೌಂಟ್ ಇಲ್ಲ, ನಾನ್ ದುಡ್ಡು ತಗೊಂಡು ನನಗೇನ್ ಮಾಡ್ಲಿ? ದೇಶಕ್ಕಾಗಿ, ಧರ್ಮಕ್ಕಾಗಿ, ಕಾರ್ಯಕರ್ತರಿಗೋಸ್ಕರ, ಸೊ ಹಿಂದೂ ಸಮಾಜಕ್ಕೋಸ್ಕರ ನಾನು ಒಂದು ಅಧಿಕಾರ ಬೇಕು ಅಂತ ಹೋಗಿದ್ದೇನೆ ವಿನಃ ದುಡ್ಡಿಗೋಸ್ಕರ, ಅಧಿಕಾರಗೋಸ್ಕರ ಅಲ್ಲ. ಅಧಿಕಾರ ಇಲ್ಲದೆ ಇವತ್ತೇನೂ ಸಾಧನೆ ಮಾಡೋಕ್ಕಾಗಲ್ಲ. ಮೋದಿಯವರಿಗೆ ಅಧಿಕಾರ ಬಂದ ತಕ್ಷಣನೇ 370 ರದ್ದು ಮಾಡಿದ್ರು, ರಾಮ ಮಂದಿರ ಕಟ್ಟಿದ್ರು. ಚುನಾವಣೆ ಬಂದಾಗ ಸೀಟುಗಳನ್ನು ಕೇಳ್ತೀರಂತೆ, ಅದಕ್ಕೆ ಬಿಜೆಪಿ ಅವರು ನಿಮ್ಮನ್ನ ದಿವ್ಯ ನಿರ್ಲಕ್ಷ್ಯ ಮಾಡ್ತಾರಂತೆ, ಹೌದಾ? ಅದು ಬೇರೆ ಚುನಾವಣೆ ಸಂದರ್ಭಗಳಲ್ಲಿ ಶ್ರೀರಾಮ್ ಸೇನೆಗೆ ಒಂದಿಷ್ಟು ಸೀಟ್ ಕೊಡಿ ಅಂತ ಬಿಜೆಪಿಯನ್ನು ಕೇಳ್ತೀರಂತೇನೆ. ಯಾಕೆ ಕೇಳಬಾರ್ದು? ನಮ್ಮ ರಕ್ತ ಬೆವರು ಸುರಿಸಿದೇವು ಕಾರ್ಯಕರ್ತರು. ಇವತ್ತಿಗೂ ಕೂಡ ನಮ್ಮ ಎಷ್ಟೇ ಬೈದ್ರು ಕೂಡ ನಾವು ಬಿಜೆಪಿಗೆ ಓಟ್ ಹಾಕೋದು, ಹಿಂದುತ್ವಕ್ಕೆ ಓಟ್ ಹಾಕೋದು. ಮತ್ತೆ ಭ್ರಷ್ಟರನ್ನೇ ನೀವು ಮೇಲೆತ್ ಕಟ್ಟುತ್ತಿದ್ದೀರಿ. ಅಲ್ಲ, ಅನಿವಾರ್ಯ. ನಾವು ಎಲ್ಲರೂ ಬಾಯಿ ಮುಚ್ಕೊಂಡಿರ್ಬೇಕಾಗತ್ತೆ. ನಾನು ಮೋಸ ಮಾಡ್ದಂಗಾಗುತ್ತೆ, ಸಂವಿಧಾನ ವಿರೋಧಿ ಆಗ್ತೇನೆ ನಾನು. ಓಟ್ ನನ್ನ ಕರ್ತವ್ಯ. ಸೊ ಈ ಬಿಜೆಪಿ ಇಬ್ಬರಿದ್ದಾರೆ. ಒಬ್ರು ದರೋಡೆಕೋರ್ ಇದ್ದಾನೆ, ಒಬ್ಬ ಕಳ್ಳ ಇದ್ದಾನೆ. ಇದ್ರಲ್ಲಿ ದರೋಡೆಕೋರ ಮತ್ತೆ ಕಳ್ಳ ಯಾರು? ದರೋಡೆಕೋರ್ ಅಂತಂದ್ರೆ ಕಾಂಗ್ರೆಸ್ನವ್ರು ದರೋಡೆಕೋರರು, ಕಳ್ಳ ಅಂದ್ರೆ ಇವನು ಬಿಜೆಪಿ ಅವರು. ಸೊ ಈ ಒಳಗಡೆ ನಾವು ಕಳ್ಳನ್ನ ದರೋಡೆ ಮಾಡ್ಕೊಂಡು ಜೈಲಿಗೆಲ್ಲ ಹೋಗಿ ಬಂದ್ರಲ್ಲ ಅವರು, ಕಳ್ಳನ್ನ ನಾವು ಸುಧಾರಣೆ ಮಾಡೋ ಸಲುವಾಗಿ ಅವನು ಓಟ್ ಹಾಕಿ ನಾವು ಒಳಗಡೆ ಹೋಗಕ್ ಪ್ರಯತ್ನ ಮಾಡಿದೆ, ಫೇಲ್ ಆದೆ ನಾನು. ನಮ್ಮಂತ ಪ್ರಾಮಾಣಿಕರು, ನಮ್ಮಂತ ಹೋರಾಟಗಾರರು, ನಮ್ಮಂತರ ಹಿಂದೂವಾದಿಗಳು ಬೇಡ ಆಗಿದೆ. ಇವತ್ತು ಭ್ರಷ್ಟರು ಬೇಕಾಗಿದೆ, ಅವರಿಗೆ ವಂಶವಾದಿಗಳು ಬೇಕಾಗಿದೆ, ಜಾತಿವಾದಿಗಳು ಬೇಕಾಗಿದೆ. ನೀವು ಜಾತಿವಾದಿಗಳಲ್ಲ? ನಾವು ಜಾತಿವಾದಿ, ಹಿಂದೂವಾದಿಗಳು. ನಾವು ಹಿಂದುತ್ವ ಅಂದ್ರೆ ಏನು ನಿಮ್ ಪ್ರಕಾರ? ಸರ್ವೇ ಜನ ಸುಖಿನೋ ಭವಂತು, ಮಾತೃದೇವೋ ಭವ, ಪಿತೃದೇವೋ ಆಚಾರ ದೇವ, ಇದು ಹಿಂದುತ್ವ. ಇಡೀ ಜಗತ್ತೇ ಸುಖವಾಗಿರ್ಲಿ ಅಂತ ಹೇಳುವಂತ ಇದು ಹಿಂದುತ್ವ. ಬಿಜೆಪಿ ಹಾಗೆ ನ್ಯಾಷನಾಲಿಟಿ ಅಲ್ಲ, ರಾಷ್ಟ್ರೀಯತೆ. ಎಲ್ಲರೂ ಸುಖವಾಗಿರ್ಲಿ ಅಂತ ಅನ್ನುವಂಥದ್ದು ರಾಷ್ಟ್ರೀಯತೆನೆ, ದೇಶಭಕ್ತಿ, ಭಾರತೀಯತೆ. ಹಾಗಾದ್ರೆ ಭಾರತವನ್ನು ನನ್ನ ದೇಶ, ನನಗೂ ಕೂಡ ಈ ದೇಶದ ಮೇಲೆ ನಂಬಿಕೆ, ಗೌರವ, ಪ್ರೇಮ ಎಲ್ಲವೂ ಕೂಡ ಇದೆ ಅನ್ನುವಂತಹ ಮುತಾಲಿಕ್ ಅವರ ಪಕ್ಕದ ಮನೆಯ ಮುಸ್ಲಿಮನನ್ನ ಯಾಕೆ ದ್ವೇಷ ಮಾಡ್ತೀರಿ? ಯಾಕೆ ಅಂತಂದ್ರೆ ಅವನು ಗೋಮಾಂಸ ತಿಂತಾ ಇದ್ದಾನೆ, ಹಿಂದೂ ಹುಡುಗಿಯರನ್ನ ಅಪಹರಿಸ್ತಾ ಇದ್ದಾನೆ. ಅವನು ಬೆಳಗ್ಗೆನೇ ಜಾವ 5 ಗಂಟೆಗೆ
ಇದು ಪ್ರಾರ್ಥನೆ ಮಾಡುವಂತಹದ್ದು ಇಡೀ ಜನರನ್ನ ನಿದ್ದೆ ಕೆಡಿಸಿ ಹಾಳು ಮಾಡುವಂತ ಮೈಕಿನ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಸಂವಿಧಾನ ಉಲ್ಲಂಘನೆ ಮಾಡ್ತಾ ಇದ್ದಾನೆ, ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾನೆ. ಎಲ್ಲಿ ಬೇಕಾದಲ್ಲಿ ಮಸೀದಿ ಕಟ್ಟೋದು, ಎಲ್ಲಿ ಬೇಕಾದಲ್ಲಿ ಅತಿಕ್ರಮಣ ಮಾಡ್ಕೊಳ್ಳೋದು, ಅದಕ್ಕೆ ನನ್ನ ವಿರೋಧ ಇದೆ. ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾರಿದ್ರು ಕೂಡ ನಾವು ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ನೀವು ಅವ್ರ ಮಸೀದಿ ಮುಂದೆ ಹೋಗಿ ಡಿಜೆ ಸೌಂಡ್ ಹಾಕೊಂಡು ಕುಣಿಯೋದಿಲ್ವಾ? ಯಾಕೆ ಕುಣಿಬಾರ್ದು? ಮಸೀದಿ ಮುಂದೆ, ಮಸೀದಿ ಮುಂದೆ ರಸ್ತೆ ಮೇಲೆ ನಾವು ಮಾಡ್ತೀವಿ, ನೀವು ಮಾಡಿ ಅಂತ ಸಂದೇಶವನ್ನು ರವಾನೆ ಮಾಡೋದು. ಇಲ್ಲಡಿ, ಯಾಕೆ ತಡಿತೀರಿ? ಯಾಕಂತ ಯಾಕೆ ತಡಿತೀರಿ? ನಾವು ರಸ್ತೆ ಮೇಲೆ ಕುಣಿತಾ ಇದೀವಿ, ಮಸೀದಿ ಮುಂದೆ ಅಲ್ಲ. ರಸ್ತೆ ಯಾರಪ್ಪಂದಲ್ಲ. ಅಲ್ಲ, ಮಸೀದಿ ಬಂದಾಗ ಜಾಸ್ತಿ ಜಾಸ್ತಿ ಆಗತ್ತೆ. ನೀವು ತಡಿತೀರಿ, ಅದಕ್ಕೆ ಜಾಸ್ತಿ ಆಗತ್ತೆ. ಈ ಹುಡುಗನಿಗೆ ನೀವು ಸಣ್ಣ ಮಕ್ಕಳಿಗೆ ಅಲ್ಲಿ ಹೋಗ್ಬೇಡ ಅಂತಂದ್ರೆ ಅಲ್ಲೇ ಹೋಗ್ತಾನ ಅವನು. ಅಲ್ಲಿ ಹೋಗಿ ಆಟ ಆಡೋದು, ನೀನು ಅಲ್ಲೇ ಹೋಗು, ಇಲ್ಲೂ ಹೋಗು, ಎಲ್ಲ ಕಡೆ ಅವ್ನು ಮುಕ್ತ ಆಗತ್ತಾನೆ. ಅವನಿಗೆ ಅನ್ಸುತ್ತೆ ಏನು ಇದರಲ್ಲಿ ಭಯ ಏನಿಲ್ಲ. ಇಲ್ಲೇ ಹಾಕ್ಬೇಡ, ಇಲ್ಲೇ ಹಾಕಿ ತಡಿತೀರಿ. ಮೊನ್ನೆ ನಮ್ಮ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕ ನರೇಗಲ್ ಅಂತ ಸಣ್ಣ ಹಳ್ಳಿ, ರೈತರ ಹಬ್ಬದ ಆಚರಣೆಯ ಸಮಯದಲ್ಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಪಟಾಕಿ ಹಾರಿಸ್ಬೇಕಾದ್ರೆ ಅಲ್ಲಿ ಮಸೀದಿ ಮುಂದೆ ಪಟಾಕಿ ಹಾರಿಸಿ ಅಂದ್ರೆ ಹುಡುಗರು ಹೊಡಿತಾರೆ. ಮಚ್ಚು ಕುಡುಗೋಲು ತಗೊಂಡು ಗೊರಪಿ ತಗೊಂಡು ಹೊಡಿತಾರೆ. ಯಾಕೆ? ಸೊಕ್ಕೇನ ಮೈಯಲ್ಲಿ? ಆಟ ಆಡ್ಬಾರ್ದ, ಪಟಾಕಿ ಹಾರಿಸ್ಬಾರ್ದ, ಹುಡುಗರು ಮಜಾ ಆನಂದವಾಗಿ ಕುಣಿಬಾರ್ದ? ಹಬ್ಬ ಆಚರಣೆ ಮಾಡವ ರೈತರವರು ಪ್ರತಿ ವರ್ಷ ಮಾಡ್ತಾರೆ. ಸೊಕ್ಕಲ್ಲೇನಿದು? ಇದನ್ನು ವಿರೋಧಿಸ್ತೀವಿ ನಾವು, ಇದನ್ನು ತಡೀತೀವಿ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋದು ನಿಮ್ಮ ನಿಲುವು. ಹಾಗಾದ್ರೆ ನೋಡಿ, ಯಾವುದೇ ಏನೇ ಇದ್ರೂ ಕೂಡ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಮಾಡ್ಬೇಕು ಅದು ಮಾಡಲೇಬೇಕಾಗುತ್ತೆ. ಅಂದ್ರೆ ಗುಂಡಿಗೂ ಗುಂಡು, ಶೂಟ್ ಮಾಡಿದ್ರೆ ಶೂಟು. ಅದೇ ಕಾನೂನು ಅಥವಾ ದೇಶದ ಸಂವಿಧಾನ ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ ಶ್ರೀರಾಮ್ ಸೇನೆಗೆ, ಮುತಾಲಿಕ್ ಅವರಿಗೆ. ಇಷ್ಟೆಲ್ಲ ಕಾನೂನು, ಇಷ್ಟೆಲ್ಲ ಸಂವಿಧಾನ, ಪೊಲೀಸರು ಇದ್ದಾಗಲೂ ಕೂಡ ಇಷ್ಟು ಭಯೋತ್ಪಾದನೆ ಯಾಕಾಯ್ತಾಗಾದ್ರೆ? ಇಷ್ಟು ಲವ್ ಜಿಹಾದ್ಗಳು ಪ್ರತಿನಿತ್ಯ 5,000 ಹಿಂದೂ ಹುಡುಗಿಯರು ಇವತ್ತು ಬುರ್ಕಾ ಹಾಕ್ಕೊಳ್ತಾ ಇದ್ದಾರೆ. ಯಾಕೆ ಆಗ್ತಾ ಇದೆ ಹಾಗಾದ್ರೆ? ಕೊಲೆಗಳಾಗ್ತಾ ಇದೆ, ಡ್ರಗ್ದು ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ? ಇಷ್ಟೆಲ್ಲ ಇವ್ರ ಕಡೆಗೆ ದೊಡ್ಡ ಕೊಲೆ ಆರೋಪ ನಿಮ್ಮ ಸಂಘಟನೆಯಲ್ಲಿ ಇರುವವರಿಗೂ ಕೂಡ ಇದೆ ಮುತಾಲಿಕ್ ಅವರೇ? ಯಾವುದು ಇಲ್ಲ, ಯಾವ ಕೊಲೆ ಮಾಡಿಲ್ಲ, ಯಾವ ಕೊಲೆ ಮಾಡುವಂತ ಅವಶ್ಯಕತೆನೂ ಇಲ್ಲ. ನಿಮ್ಮ ಸಂಘಟನೆಯಲ್ಲಿ ಇರುವವರಿಗೆ ಆರೋಪ ಬಂದಿತ್ತು, ಬೇಕಾದಷ್ಟು ಬರ್ತವೆ. ಇಲ್ಲಿ ನೋಡಿ, ಎಲ್ಲ ಒಬ್ಬ ಯಾವುದೋ ಮನೆಯಲ್ಲಿ ಏನೋ ಮಾಡಿದ್ರೆ ತಂದೆ ತಾಯಿ ಇದಕ್ಕೆ ಜವಾಬ್ದಾರಿ ಅಲ್ಲ. ಅವನದೇ ಆದಂತಹ ರೀತಿಯಲ್ಲಿ ಅವ್ನು ಮಾಡ್ತಾನೆ ಅಷ್ಟೇ ವಿನಃ. ಅಂದ್ರೆ ತಂದೆ ತಾಯಿಗೆ ಮಕ್ಕಳ ಜವಾಬ್ದಾರಿ ಇಲ್ಲ ಅಂತನಾ? ನಿಮ್ಮ ಸಂಘಟನೆಯಲ್ಲಿ ಇರೋರಿಗೆ, ಸಂಘಟನೆಯ ಕಾರ್ಯಕರ್ತರಿಗೆ ಸರಿಯಾದ ರೀತಿ ನೀತಿ ಪಾಠ ಕಲಿಸದೇ ಇರೋದು ತಪ್ಪಲ್ವಾ? ಹಂಗಂದ್ರೆ ನೋಡಿ, ಕಳ್ಸಿರ್ತೀವಿ. ಮತ್ತೆ ಯಾಕಲ್ಲ ಹೋಗಿ ಮಾಡೋದಕ್ಕೆ? ಮಾಸ್ ಆರ್ಗನೈಸೇಷನ್. ನಾವು ಕೊಲೆ ಮಾಡಿಲ್ಲ, ಮಾಡುವುದೂ ಇಲ್ಲ. ಆರೋಪ ಹೆಂಗ್ ಬಂತು? ಯಾವ ಆರೋಪ? ಎಲ್ಲಿದೆ? ಇದೆಯಲ್ಲ ಆರೋಪ, ಎಲ್ಲಿದೆ? ಗೌರಿ ಲಂಕೇಶ್ ಎಲ್ಲಿ ನನ್ನ ಅರೆಸ್ಟ್ ಮಾಡಿದ್ರ? ಗಲ್ಗೆ ಹಾಕಿದ್ರ? ನನ್ನ ಮೇಲೆ ಕೇಸ್ ಹಾಕಿದ್ರ? ನನ್ನ ಮೇಲೆ ಕೇಸ್ ಹಾಕಿದ್ರ? ಗಲ್ಗೆ ಹಾಕಿದ್ರ? ನಮ್ಗೆ ಅದಕ್ಕೆ ಸಂಬಂಧನೇ ಇಲ್ಲ. ನಾನು ಅದನ್ನು ವಿರೋಧಿಸ್ತೇನೆ, ತಪ್ಪಂತ ಹೇಳಿದ್ದೀನಿ. ನಾವು ಸಿದ್ಧಾಂತದ ವಿರುದ್ಧ ಹೋರಾಟ ಮಾಡ್ತೇವೆ ವಿನಃ ವ್ಯಕ್ತಿಯ ವಿರುದ್ಧ ಕೊಲೆ ಮಾಡುವಂತ ಮಾನಸಿಕತೆ ಇಲ್ಲ ನಮ್ಮಲ್ಲಿ. ಅದು ನಕ್ಸಲ್ವಾದಿಗಳು, ನಕ್ಸಲೈಟ್ಗಳು, ಈ ಬುದ್ಧಿಜೀವಿಗಳು, ಬುದ್ಧಿಗೇಡಿಗಳು, ನಗರ ನಕ್ಸಲರು, ಇವರೆಲ್ಲ ಕೊಲೆಗಡಕರು. ಇವರೆಲ್ಲರೂ ಅವ್ರು ಕೊಲೆ ಆಗ್ಬೇಕು ಅಂತಾನೆ ನೀವು ಹೇಳೋದು? ಹಂಗಂದ್ರೆ ಅವರೆಲ್ಲ ಇರಬಾರ್ದು ಈ ಭೂಮಿ. ಅವರು ಕೊಲೆಗಡಕರು ಅಂತ ಹೇಳ್ತಾ ಇದ್ದೀನಿ ನಾನು. ಅವ್ರು ಕೊಲೆ ಮಾಡಿದವ್ರು ಯಾರು ಅಂತಂದು ಸರ್ಕಾರ ಇದೆ, ಪೊಲೀಸ್ ಇದೆ, ಕಾನೂನು ಇದೆ. ಅವ್ರನ್ನ ಗಲ್ಗೇರಿಸ್ಲಿ. ಮುತಾಲಿಕ್ ಮಾಡಿದ್ರು ಕೂಡ ನನಗೂ ಬಿಡಬೇಡಿ.